ಸ್ತುತಿಯು, ಎಲ್ಲ ಸ್ತೋತ್ರವು, ಎಲ್ಲ ಘನತೆ, ಗೌರವವು ನಮ್ಮ ಕರ್ತನಾದೇಶ್ವರನಿಗೆ ಒಬ್ಬನಿಗೆ ಸಲ್ಲಲಿ. ಆಮೆನ್. ಥ್ಯಾಂಕ್ ಯು ಜೀಸಸ್. ಹಾಗೆ ನಾವು ನಿಂತಿರುವಾಗ ಸತ್ಯವೇದದಿಂದ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ದಾನಿಯೇಲ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ಮುಗಿಸೋಣ. Let us turn our scriptures to Daniel chapter 2. 31ರಿಂದ 35ರ ವಾಕ್ಯ ತನಕ ಓದ್ಕೊಳ್ಳೋಣ. Daniel chapter 2, 31 to 35. ಓ ರಾಜನೇ, ನೀನು ನೋಡಲಾಗಿ ಇಗೋ ಒಂದು ದೊಡ್ಡ ಪ್ರತಿಮೆಯು ಕಾಣಿಸಿತು. ಮಹಾಪ್ರಕಾಶಮಾನವಾದ ಈ ದೊಡ್ಡ ಪ್ರತಿಮೆಯು ನಿನ್ನ ಮುಂದೆ ನಿಂತಿತ್ತು ಮತ್ತು ಅದರ ಆಕಾರವು ಭಯಂಕರವಾಗಿತ್ತು. ಈ ಪ್ರತಿಮೆಯ ತಲೆಯು ಉತ್ತಮ ಬಂಗಾರದಿಂದಲೂ, ಅದರ ಎದೆಯು ಮತ್ತು ತೋಳುಗಳು ಬೆಳ್ಳಿಯಿಂದಲೂ, ಅದರ ಹೊಟ್ಟೆಯು ಮತ್ತು ತೊಡೆಗಳು ಹಿತ್ತಾಳೆಯಿಂದಲೂ, ಅದರ ಕಾಲುಗಳು ಕಬ್ಬಿಣದಿಂದಲೂ, ಅದರ ಪಾದಗಳು ಅರ್ಧ ಕಬ್ಬಿಣವು ಮತ್ತು ಅರ್ಧ ಮಣ್ಣು ಆಗಿತ್ತು. ನೀನು ನೋಡುತ್ತಿರಲಾಗಿ ಒಂದು ಕಲ್ಲು ಕೈಗಳ ಸಹಾಯವಿಲ್ಲದೆ ಒಡೆಯಲ್ಪಟ್ಟು ಅರ್ಧ ಕಬ್ಬಿಣವು ಅರ್ಧ ಮಣ್ಣು ಆಗಿದ್ದ ಆ ವಿಗ್ರಹದ ಪಾದಗಳನ್ನು ಬಡಿದು ಅವುಗಳನ್ನು ಚೂರು ಚೂರು ಮಾಡಿತು. ಆಮೇಲೆ ಕಬ್ಬಿಣವು, ಮಣ್ಣು, ಹಿತ್ತಾಳೆಯು, ಬೆಳ್ಳಿಯು ಮತ್ತು ಬಂಗಾರವು ಕೂಡ ಒಡೆದು ಚೂರು ಚೂರಾಗಿ ಬೇಸಿಗೆ ಕಾಲದ ಧಾನ್ಯದ ಹೊಟ್ಟಿನ ಹಾಗಾದವು ಮತ್ತು ಅವುಗಳಿಗೆ ಸ್ಥಳ ಸಿಗದ ಹಾಗೆ ಗಾಳಿಯು ಅವುಗಳನ್ನು ಹೊಡೆದುಕೊಂಡು ಹೋಯಿತು. ಮತ್ತು ಪ್ರತಿಮೆಯನ್ನು ಬಡಿದ ಕಲ್ಲು ದೊಡ್ಡ ಬೆಟ್ಟವಾಗಿ ಸಮಸ್ತ ಭೂಮಿಯನ್ನು ತುಂಬಿಸಿತು. Thou, O king, sawest thee, behold, a great image. This great image, whose brightness was excellent, stood before thee, and the form therefore was terrible. This image head was of fine gold, his breast and his arms of silver, and his belly and his thighs are of brass, and his legs of iron, his feet part of iron and part of clay. Thou sawest till that stone was cut out without hands, which smote the image upon his feet, that there were of iron and clay, and they break them to pieces. Then there was an iron, that the clay, that the brass, and the silver, and the gold broken to pieces together, and became like a chaff and of the summer threshing floors, and the wind carried them away, that no place was found for them. And the stone that smote the image became a great mountain and filled the whole earth. ಹಾಗೆ ದಾನಿಯೇಲ ಪ್ರವಾದನೆ 7ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. 7ನೇ ಅಧ್ಯಾಯದಲ್ಲಿ 1ರಿಂದ 7ನೇ ವಾಕ್ಯ ತನಕ ಓದ್ಕೊಳ್ಳೋಣ. Daniel chapter 7, 1 to 7. ಬಾಬೆಲಿನ ಅರಸನಾದ ಬೆಲ್ಶಚ್ಚರನ ಮೊದಲನೆಯ ವರ್ಷದಲ್ಲಿ ದಾನಿಯೇಲನು ಹಾಸಿಗೆಯ ಮೇಲೆ ಕನಸನ್ನು, ತಲೆಯ ದರ್ಶನವನ್ನು ಕಂಡು ಆಮೇಲೆ ಅವುಗಳನ್ನು ಬರೆದು ಅದರ ತಾತ್ಪರ್ಯವನ್ನು ತಿಳಿಸಿದನು. ದಾನಿಯೇಲನು ಮಾತನಾಡಿ, ಇಗೋ, ನಾನು ರಾತ್ರಿ ಕಂಡ ಕನಸಿನಲ್ಲಿ ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸುತ್ತಿದ್ದವು. ಒಂದಕ್ಕೊಂದು ಬೇರೆ ಬೇರೆಯ ರೂಪದ 4 ದೊಡ್ಡ ಮೃಗಗಳು ಸಮುದ್ರದೊಳಗಿಂದ ಮೇಲೆ ಬಂದವು. ಮೊದಲನೆಯದು ಸಿಂಹದ ಹಾಗಿದ್ದು ಹದ್ದಿನ ರೆಕ್ಕೆಗಳುಳ್ಳದಾಗಿತ್ತು. ಅದರ ರೆಕ್ಕೆಗಳು ಕೀಳಲ್ಪಟ್ಟು ಅದು ಭೂಮಿಯಿಂದ ಎತ್ತಲ್ಪಟ್ಟು ಮನುಷ್ಯನಂತೆ ಕಾಲುರಿ ನಿಲ್ಲಿಸಲ್ಪಟ್ಟಿತು. ಅದಕ್ಕೆ ಮನುಷ್ಯನ ಹೃದಯವು ಕೊಡಲ್ಪಟ್ಟಿದ್ದನ್ನು ನಾನು ನೋಡಿದೆನು. ಇದಲ್ಲದೆ ಇಗೋ, ಇನ್ನೊಂದು 2ನೆಯ ಮೃಗವು ಕರಡಿಯ ಹಾಗಿತ್ತು. ಇದಕ್ಕೆ ಒಂದು ಪಕ್ಕದಲ್ಲಿ ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತು. ಅದರ ಬಾಯಿಯ ಹಲ್ಲುಗಳ ಮಧ್ಯದಲ್ಲಿ 3 ಪಕ್ಕೆಲುಬುಗಳು ಇದ್ದವು. ಮತ್ತು ಅದಕ್ಕೆ ಅವರು, ಎದ್ದೇಳು, ಹೆಚ್ಚು ಮಾಂಸವನ್ನು ತಿನ್ನು ಎಂದು ಹೇಳಿದರು. ಇದಾದ ಮೇಲೆ ನಾನು ನೋಡಲಾಗಿ, ಇಗೋ, ಚಿರತೆಯ ಹಾಗಿರುವ ಇನ್ನೊಂದು ಇದರ ಬೆನ್ನಿನ ಮೇಲೆ ಪಕ್ಷಿಯ ರೆಕ್ಕೆಗಳು 4 ಇದ್ದವು. ಈ ಮೃಗಕ್ಕೆ 4 ತಲೆಗಳು ಸಹ ಇದ್ದವು ಮತ್ತು ಇದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ತರುವಾಯ ರಾತ್ರಿಯ ದರ್ಶನದಲ್ಲಿ ನಾನು ನೋಡಲಾಗಿ, ಇಗೋ, 4ನೆಯ ಮೃಗವು ಭಯಂಕರವಾದದ್ದು, ಘೋರವಾದದ್ದು, ಬಹಳ ಬಲವುಳ್ಳದ್ದು ಆಗಿತ್ತು. ಅದಕ್ಕೆ ದೊಡ್ಡ ಕಬ್ಬಿಣದ ಹಲ್ಲುಗಳು ಇದ್ದವು. ಅದು ತಿಂದು ತುಂಡು ತುಂಡು ಮಾಡಿ ಮಿಕ್ಕಿದ್ದನ್ನು ತನ್ನ ಕಾಲುಗಳ ಕೆಳಗೆ ಹಾಕಿ ತುಳಿಯಿತು.
ಅದು ಮೊದಲಿನ ಎಲ್ಲಾ ಮೃಗಗಳಿಗಿಂತ ವ್ಯತ್ಯಾಸವುಳ್ಳದ್ದು ಮತ್ತು 10 ಕೊಂಬುಗಳುಳ್ಳದ್ದು ಆಗಿತ್ತು. In the first year of Belshazzar, king of Babylon, Daniel had a dream and the visions of his head upon his bed. Then when he wrote the dream and told the sum of the matters, Daniel spake and said, I saw in my vision by night, and behold, the 4 winds of the heaven strove upon the great sea, and the 4 great beasts came upon from the sea, diverse one from the another. The first was like a lion and had a eagle's wings, and I beheld till the wings therefore were plucked, and it was lifted up from the earth and made sand upon the feet, and as a man, and a man's heart was given to it. And behold, another beast, a second like a bear, and it was raised up itself on one side, and it was 3 ribs, and in the mouth of it between the teeth of it. And they said thus unto it, Arise, devour much flesh. After this I beheld, and lo, another like a leopard, which had upon the back of it 4 wings of a fowl, and the beast had also 4 heads, and the dominion was given to it. After this I saw in the night visions, behold, a 4th beast, dreadful and terrible and strong exceedingly, and it had a great iron teeth. It devoured and brake in pieces, and stamped residue with the feet of it, and it was diverse from all the beasts and were before it, and it had 10 horns. ಆಮೆನ್. ಕರ್ತನು ಈ ವಾಕ್ಯವನ್ನು ಆಶೀರ್ವದಿಸಲಿ. Lord bless this word. ನಾವು ಕುಳಿತುಕೊಳ್ಳೋಣ. Let us be seated. ಓಕೆ, ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. Let us turn our scriptures to Matthew chapter 24. 15ನೇ ವಾಕ್ಯವನ್ನು ಓದಿಕೊಳ್ಳೋಣ. Verses 15. ಆದ್ದರಿಂದ ಪ್ರವಾದಿಯಾದ ದಾನಿಯೇಲನಿಂದ ಹೇಳಲ್ಪಟ್ಟ ಹಾಳು ಮಾಡುವ ಅಸಹ್ಯವು ಪರಿಶುದ್ಧ ಸ್ಥಳದಲ್ಲಿ ನಿಂತಿರುವುದನ್ನು ನೀವು ನೋಡುವಾಗ ಓದುವವನು ಗ್ರಹಿಸಲಿ. When thou therefore shalt see the abomination of the desolation spoken of by the Daniel the prophet stand in the holy place, and whosoever read, let him understand. ಆಮೆನ್. Amen. ದೇವರಿಗೆ ಸ್ತೋತ್ರವಾಗಲಿ. ಕರ್ತನು ತುಂಬಾ ಒಳ್ಳೆಯವನಾಗಿದ್ದಾನೆ. The Lord is very good. ಆತನು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದಾನೆ. He is the Lord, does all good things to us. ನಮ್ಮ ಜೀವಿತದಲ್ಲಿ ಆತನು ಒಳ್ಳೆಯದನ್ನೇ ಇದುವರೆಗೂ ಕೂಡ ಆತನು ಮಾಡಿದ್ದಾನೆ. In our lives he has did all good things to us. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಹೋಗೋಣ ಬರೋಣಗಳನ್ನು ಆತನು ಕಾದು ಆಶೀರ್ವದಿಸಿದ್ದಾನೆ. He has been blessed our going and coming. ಕೀರ್ತನೆ 121ರ ಪ್ರಕಾರವಾಗಿ ಆತನು ಹಗಲು ರಾತ್ರಿಯು ಆತನು ನಿದ್ರಿಸದೆಯೂ ತೂಕಡಿಸದೆಯೂ ಆತನ ನಮ್ಮನ್ನು ಕಾಯುತ್ತಾ ಇದ್ದಾನೆ. According to Psalms 121, he is not sleeping in day or night. ಆಮೆನ್. ವಾಕ್ಯವು ಆ ರೀತಿಯಾಗಿ ಹೇಳ್ತಾ ಇದೆ, ನಮ್ಮನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. The word says that he doesn't sleep or he doesn't slumber. ಆಮೆನ್. ನಮ್ಮ ದೇವರು ಎಷ್ಟು ಮಹತ್ತರವಾದ ದೇವರಾಗಿದ್ದಾನೆ. Our Lord is how good. ಆಮೆನ್. ದೇವರು ಆತನು ನಮ್ಮನ್ನು ಕಾಯುತ್ತಾ ಇದ್ದಾನೆ. He is carrying us. ಆತನು ನಮ್ಮೊಂದಿಗೆ ಇದ್ದಾನೆ. He is always with us. ಆತನು ನಮ್ಮ ಒಳಗಡೆ ಇದ್ದಾನೆ. He is within us. ನಮ್ಮನ್ನು ಬಿಟ್ಟು ಆಗದ ಒಬ್ಬನೇ ಒಬ್ಬ ದೇವರು ಅಂದ್ರೆ ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. He is the only person who is not letting us afar from us. ಆಮೇಲೆ ಕಳೆದ ವಾರದಲ್ಲಿ ನಾವು ನೋಡಿಕೊಂಡ್ವಿ, ಆತನು ನಮ್ಮ ಒಳಗಡೆ ಇದ್ದುಕೊಂಡು ಆರಾಧನೆ ಹೊಂದಿಕೊಳ್ತಾ ಇದ್ದಾನೆ ಎಂಬುದಾಗಿ ಹೇಳಿ. Last week we saw about him that he is inside us and he is also worshipped by himself. ಆಮೇಲೆ ಆತನು ನಮ್ಮ ಒಳಗಿದ್ದುಕೊಂಡು ಆರಾಧನೆ ಹೊಂದಿಕೊಳ್ತಾ ಇದ್ದಾನೆ. He is within us and he is receiving all the worship. ಆಮೇಲೆ ಸರಿ, ಇವತ್ತಿನ ದಿನದಲ್ಲಿ ನಾವು 4 ರಾಜ್ಯಗಳ ಕುರಿತಾಗಿ ನಾವು ನೋಡ್ಕೊಳ್ಳಿಕ್ಕೆ ಹೋಗ್ತೇವೆ. Today we are going to see about the 4 kingdoms. ಇದು ದಾನಿಯೇಲನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. This has been written in the book of Daniel. ಆಮೇಲೆ ದೇವರ ಸ್ತೋತ್ರ, ನಾವು ಈಗಾಗಲೇ ಓದಿದಂತ ವಾಕ್ಯದಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ನಾವು ಓದಿದ್ದೇವೆ. The scriptures we have already been read.
ಇದರ ಕುರಿತಾಗಿ ನಾವು ತಿಳಿಯೋದು ಅವಶ್ಯವಾ ಅಥವಾ ಇಲ್ಲವಾ ಎಂಬುದಾಗಿ ನೋಡೋದಾದ್ರೆ ಅದು ತುಂಬಾ ಅವಶ್ಯವಾಗಿದೆ. See, is it essential that we should see about the Daniel's books or not? Amen. Yes, it is very essential to us. ದೇವರಿಗೆ ಸ್ತೋತ್ರ, ಯಾಕಂದ್ರೆ ನಾವು ಅದನ್ನು ತಿಳಿಯಲೇಬೇಕಾಗಿದೆ. We have to understand that. ನಾವು ಕಳೆದ ದಿನಗಳಲ್ಲಿ ನೋಡ್ಕೊಂಡು ದಾನಿಯೇಲನು ಮದರಗತಿಗೆ ಸೂಚನೆಯಾಗಿದ್ದಾನೆ ಎಂಬುದಾಗಿ ಹೇಳಿ. Last week we saw about Daniel is compared as a bride. ಮತ್ತಾಯನು ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾನೆ. See, here in the Matthew chapter 24 in the 15th year, Jesus tells like this. ಏನು ಆ ಪ್ರವಾದಿಯ ಕುರಿತಾಗಿಯೇ ಮಾತನಾಡ್ತಾ ಇದ್ದಾರೆ. He tells about a prophet. ಆಮೇಲೆ ದಾನಿಯೇಲನ ಪ್ರವಾದನೆ ಕುರಿತಾಗಿ He tells about a Daniel prophecy. ಸರಿ, ಈ ದಾನಿಯೇಲನು ಯಾವಾಗ ಜೀವಿಸಿದನು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ಭೂಮಿಗೆ ಬರುವುದಕ್ಕೆ 600 ವರ್ಷಗಳ ಹಿಂದೆ ಅವನು ಜೀವಿಸಿದ. This Daniel was lived before Jesus coming, before 600 years he lived. ನಾವು ಯಾವಾಗ ಜೀವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನು ಬಂದು 2000 ವರ್ಷಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. When we are living now, we are living at after 2000 years after coming of Jesus Christ. ಈಗ ದಾನಿಯೇಲನು ಬಂದು ಒಬ್ಬ ಚರಿತ್ರೆಗಾರನಲ್ಲ. He is not a mysterious person. ಆಮೇಲೆ ದೇವರಿಗೆ ಸ್ತೋತ್ರ, ಅವನು ರಾಜಕೀಯ ವ್ಯಕ್ತಿ ಅಲ್ಲ. He is not a political person. ಅವನು ಯಾರಾಗಿದ್ದಾನೆ? ಅವನು ದಾನಿಯೇಲ ಒಬ್ಬ ಪ್ರವಾದಿಯಾಗಿದ್ದಾನೆ. Daniel is a prophet. ಕರ್ತನಾದ ಯೇಸು ಕ್ರಿಸ್ತನು ಹಾಗೆ ಹೇಳ್ತಾನೆ. See, the Lord Jesus Christ also tells like this. 15ನೇ ವಾಕ್ಯದಲ್ಲಿ ಮತ್ತಾಯ 24:15ರಲ್ಲಿ ಆದ್ದರಿಂದ ಪ್ರವಾದಿಯಾದ ದಾನಿಯೇಲನಿಂದ ಎಂಬುದಾಗಿ ಹೇಳಲ್ಪಟ್ಟಿದೆ. In 24:15 you can see that Daniel the prophet. ಆಮೇಲೆ ಹಾಗಾದ್ರೆ ದಾನಿಯೇಲನು ಯಾರಾಗಿದ್ದಾನೆ? ಪ್ರವಾದಿಯಾಗಿದ್ದಾನೆ. Then who is Daniel? Daniel is a prophet. ಆಮೇಲೆ ದಾನಿಯೇಲನ ಕುರಿತು ಓದುವಾಗ ಇದನ್ನು ಓದುವವನು ಗ್ರಹಿಸಲಿ ಎಂಬುದಾಗಿ ಹೇಳಿ ಕರ್ತನು ಹೇಳ್ತಾ ಇದ್ದಾನೆ. Here when we read, he tells whoever read, let him understand. ಹಾಗಾದ್ರೆ ಇದರ ಕುರಿತಾಗಿ ನಾವು ತಿಳಿಬೇಕಾದ್ರೆ ಏನ್ ಬೇಕು? ಪ್ರಕಟಣೆ ಬೇಕಾಗಿದೆ. So to understand these things, what we should have a revelation. ಆಮೇಲೆ ದೇವರಿಗೆ ಸ್ತೋತ್ರ, ಪ್ರಕಟಣೆ ಇಲ್ಲದೆ ನಾವು ಯಾವುದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. So without a revelation we can't understand anything. ಆಮೇಲೆ ದೇವರಿಗೆ ಸ್ತೋತ್ರ, ಪ್ರಕಟಣೆ ಇಲ್ಲದೆ ನಾವು ಓದ್ಕೊಂಡು ಹೋಗ್ಬೋದು. So without the revelation we can just read and go. ಆದ್ರೆ ಓದ್ಕೊಂಡು ಹೋದ್ರೆ ಯಾವುದು ಪ್ರಯೋಜನವೂ ಇಲ್ಲ. So when we just read and go, it is nothing profitable. ಅಲ್ಲಿ 4 ರಾಜ್ಯಗಳ ಕುರಿತಾಗಿ ಬರುವಾಗ ಅಲ್ಲಿ ಏನಿದೆಯೋ ಹಾಗೆ ತಿಳ್ಕೊಂಡು ಹೋಗ್ಬೇಕಾಗುತ್ತೆ. So if we read about the 4 kingdoms, we just go and read and just go on. ಆದರೆ ಅದರಲ್ಲಿ ಪ್ರಕಟಣೆ ಅಡಕವಾಗಿರುವುದರಿಂದ ಆ ಪ್ರಕಟಣೆಯ ಒಳಗೆ ನಾವು ಹೋಗುವಾಗ ಆಮೇಲೆ ಕರ್ತನನ್ನು ತಿಳಿಸುವಾಗ ಅದರ ಸತ್ಯಾಸತ್ಯತೆಗಳು ನಮಗೆ ತಿಳಿಯಲ್ಪಡುತ್ತದೆ. There are some secrets. When that secrets to be opened, we should have that when the Lord helps us to reveal the secrets about this kingdom. ಇದರಲ್ಲಿ ಪ್ರಕಟಣೆ ಗ್ರಂಥವನ್ನ ಅನೇಕರು ಓದುವಾಗ ಅದರಲ್ಲಿ ಒಂದು ಮೃಗ ಬಂತು ಎಂಬುದಾಗಿ ಹೇಳುವಾಗ ಮೃಗವನ್ನೇ ಚಿತ್ರಿಸಿ ತೋರಿಸ್ಬಿಡ್ತಾರೆ. See, when people read the Revelation book, they read about the animal has come. They create an image of an animal and they show about this animal. ಆ ಮೃಗ ಅಂದ್ರೆ ಏನು ಎಂಬುದಾಗಿ ಹೇಳಿ ಅದರ ವಿವರಣೆ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. See, they could not understand what is that animal. ಆಮೇಲೆ ಯಾಕೆ ಅವರಲ್ಲಿ ಏನಿಲ್ಲ? ಪ್ರಕಟಣೆ ಇಲ್ಲ. Because they don't have a revelation. ಆಮೇಲೆ ದೇವರ ಸ್ತೋತ್ರ, ಈ 4 ರಾಜ್ಯಗಳ ರಹಸ್ಯದ ಕುರಿತಾಗಿ ನಾವು ಧ್ಯಾನಿಸೋಣ. Today we are going to see about the 4 kingdoms. ಇಲ್ಲಿ ದಾನಿಯೇಲನು ನೆಬೂಕದ್ನೆಚ್ಚರನು ಕಂಡ ಕನಸನ್ನ ಅದರ ಅರ್ಥವನ್ನ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. Here Nebuchadnezzar has a dream. It has been revealed by Daniel. ಆಮೇಲೆ ದೇವರ ಸ್ತೋತ್ರ, ಅವರು ಕಂಡ ಕನಸಿನಲ್ಲಿ ಒಂದು ಪ್ರತಿಮೆಯನ್ನು ನೋಡ್ತಾ ಇದ್ದಾನೆ. See, Nebuchadnezzar saw a dream. In that dream he saw an image. ಆಮೇಲೆ ಅದರ ತಲೆ ಹೇಗಿತ್ತು? ಬಂಗಾರದಾಗಿತ್ತು ಎಂದು ನಾವು ನೋಡ್ತೇವೆ. If you can see that the image head, it is like a gold. ಅದರ ಎದೆಯು ಮತ್ತು ತೋಳುಗಳು ಬೆಳ್ಳಿಯಾಗಿದೆ ಎಂಬುದಾಗಿ ನೋಡ್ತೇವೆ. The chest and the shoulders are the silver. ಹೊಟ್ಟೆ ಮತ್ತು ತೊಡೆಗಳು ಹಿತ್ತಾಳೆಯಾಗಿದೆ. Belly and the thighs are of brass. ಆಮೇಲೆ ಮತ್ತು 2 ಕಾಲುಗಳು ಏನಾಗಿದೆ? ಕಬ್ಬಿಣವಾಗಿದೆ. And his 2 legs are made up of iron. ಮತ್ತು ಪಾದ ಕಬ್ಬಿಣ ಮತ್ತು ಮಣ್ಣು ಮಿಶ್ರಿತವಾಗಿದೆ. And his feet part of iron and part of clay. ಅವನು ಕಂಡಂತ ಕನಸಿನಲ್ಲಿ ಒಂದು ಕಲ್ಲು ಯಾವುದೇ ಕೈಗಳ ಸಹಾಯವಿಲ್ಲದೆ ಬಂದು ಆ ಪಾದಕ್ಕೆ ಹೊಡೆಯಿತು ಎಂಬುದಾಗಿ ನೋಡ್ತೇವೆ. See, in this dream he saw a stone cut out without hands and which
smote the image upon his feet. ಅದು ಪಾದಕ್ಕೆ ಹೊಡೆದಾಗ ಆ ಪ್ರತಿಮೆಯು ಆ ಒಂದು ವಿಗ್ರಹವು ಏನಾಯಿತು, ಚೂರು ಚೂರಾಯಿತು ಎಂಬುದಾಗಿ ನೋಡ್ತೇವೆ. When that stone hit the feet of that image, immediately the whole image was being broken in pieces. ಅಷ್ಟೇ ಅಲ್ಲ, ಆ ಕಲ್ಲು ಏನಾಯಿತು, ಸಮಸ್ತ ಭೂಮಿಯನ್ನ ತುಂಬಿಕೊಂಡಿತು ಎಂಬುದಾಗಿ ನಾವು ನೋಡ್ತೇವೆ. And not only that, the stone which has been come out, it has been filled whole earth. ಆಮೇಲೆ ಇದನ್ನು ಓದಿದಾಗ ಹೇಗೆ ಅನ್ಸುತ್ತೆ, ಏನೋ ಕಲ್ಲು ತುಂಬಿಕೊಳ್ತಾ ಏನೋ ಗುಡ್ಡ ಆಗ್ಬಿಡುತ್ತೆ ಅಂದಾಗ ಅನ್ಕೊಳ್ಬೇಕು ಅಷ್ಟೇ. So if people read, what they think that one stone has come and it has become a big mountain. ಕಲ್ಲು ಅಂದ್ರೆ ಕಲ್ಲು ಎಂಬುದಾಗಿ ತಿಳ್ಕೊಳ್ಬೇಕು. So if we think about the stone means it's a stone. ಆದ್ರೆ ಕಲ್ಲು ಅಂದ್ರೆ ಕಲ್ಲಲ್ಲ. It is not this stone means it's not a stone. ನಾವು ಅದರ ರಹಸ್ಯವನ್ನು ನೋಡ್ಕೊಳ್ಳೋಣ. Let us see the secret of that stone. ಆಮೇಲೆ ತಲೆಯು ಬಾಬಿಲೋನ್ ಆಗಿದೆ. See the head, it is compared as a Babylon. ಅದರ ಎದೆ ಮತ್ತು ತೋಳುಗಳು ಮೇದ್ಯ ಮತ್ತು ಪಾರಸಿಯ ರಾಜ್ಯವಾಗಿದೆ. So the breast and the arms are the Persia and Media. ಹೊಟ್ಟೆಯು ಅದು ಹಿತ್ತಾಳೆ ಆಗಿದೆ ಎಂಬುದನ್ನು ನೋಡ್ತೇವೆ. And the belly and thighs are of brass. ಅದು ಯಾವುದಾಗಿದೆ, ಗ್ರೀಕ್ ರಾಜ್ಯವಾಗಿದೆ. That is compared to Greek. ಅದರ ಎರಡು ಕಾಲುಗಳು ಕಬ್ಬಿಣ, ಅದು ರೋಮ್ ರಾಜ್ಯವಾಗಿದೆ. And the legs of iron, that is compared to the Roman. ಈಗ ನಾವು ಯಾವ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ, ಪಾದದ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We are living in the time of the age of feet. ಆಮೇಲೆ ಪಾದ ಯಾವ ರೀತಿಯಾಗಿದೆ, ಅರ್ಧ ಕಬ್ಬಿಣ ಅರ್ಧ ಮಣ್ಣಾಗಿದೆ. How is the feet? The feet is part of iron and part of clay. ಸರಿ, ಈಗ ಕಲ್ಲು ಬಂದು ಬಡಿಯುವಾಗ ಆ ಪ್ರತಿಮೆ ಪುಡಿ ಪುಡಿ ಆಗ್ತದೆ. Here the stone smote the image, immediately it becomes into pieces. ಆ ಪ್ರತಿಮೆ ಮತ್ತೆ ಏನಾಗಲಿಲ್ಲ, ಅದು ತಿರುಗಿ ಕಾಣಲೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. The image, it was not being seen again. ಯಾಕೆ, ಎಲ್ಲವೂ ಏನಾಗಿದೆ, ಪುಡಿ ಪುಡಿ ಆಗಿದೆ. Why? What has happened? It has been broken into pieces. ಬಂಗಾರ, ಬೆಳ್ಳಿ, ಹಿತ್ತಾಳೆ, ಕಬ್ಬಿಣ, ಮಣ್ಣು ಎಲ್ಲವೂ ಕೂಡ ಚೂರಾಗಿ ಗಾಳಿಯಲ್ಲಿ ಬೆರೆತು ಹೋಗಿದೆ, ಧೂಳಾಗಿ ಹಾರಿ ಹೋಗಿದೆ. See, the gold, the silver, the brass, the iron, the clay, everything has been made into pieces and it is being mixed with the air. ತಿರುಗಿ ಅದು ಬರಲೇ ಇಲ್ಲ. Again it did not come. ತಿರುಗಿ ಅದು ದೃಶ್ಯದಲ್ಲಿ ಕಾಣಲೇ ಇಲ್ಲ. Again it has not come into the dream. ಅದು ಬರೋದೇ ಇಲ್ಲ. It won't come. ಆಮೇಲೆ ದೇವರಿಗೆ ಸ್ತೋತ್ರ, ಕಲ್ಲು ಏನಾಯಿತು, ಪರ್ವತವಾಗಿ ಭೂಮಿಯನ್ನು ತುಂಬಿಸಿತು. The mountain, the stone, it has been filled all earth. ಹಾಗಾದ್ರೆ ಆ ಕಲ್ಲು ಏನಾಗಿದೆ, ದೇವರ ರಾಜ್ಯವಾಗಿದೆ. So the stone which was come, it is the kingdom of God. ಆಮೇಲೆ ನಾವು ದೇವರ ರಾಜ್ಯ ಬರುವುದಕ್ಕಾಗಿ ಕಾಯ್ತಾ ಇದ್ದೇವೆ. We are waiting for the kingdom of God. ಆಮೇಲೆ ಆ ಕಲ್ಲು, ಇನ್ನೊಂದು ಹೇಳ್ಬೇಕಾದ್ರೆ ಆ ಕಲ್ಲು ಯಾರಾಗಿದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. And one more thing we should know, that the stone which we are telling, that is our Lord Jesus Christ. ಆಮೇಲೆ ಅದು ಭೂಮಿ ಎಲ್ಲ ತುಂಬಿಸುವಾಗ ಅದು ದೇವರ ರಾಜ್ಯವಾಗಿ ಅದು ಮಾರ್ಪಡ್ತದೆ. When the stone is fulfilled with all heart, that is the kingdom of God. ಆಮೇಲೆ ಈಗ ಕಬ್ಬಿಣ ಮತ್ತು ಮಣ್ಣಿನ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We are living at the age of a part of iron and a part of clay. ನಮ್ಮ ಭಾರತ ದೇಶದಲ್ಲಿ ಗಮನಿಸೋಣ, ಒಂದು ಪಕ್ಷ ಶಕ್ತಿಯುತವಾಗಿದೆ, ಇನ್ನೊಂದು ಪಕ್ಷ ಬಲಹೀನವಾಗಿರುತ್ತದೆ. See, if you come into our India, we can see that a party which is a political party, one which is very strong and another which is very weak. ಆಮೇಲೆ ಹೇಗಿದೆ, ಬಿಜೆಪಿ ಏನಾಗಿದೆ, ಸ್ಟ್ರಾಂಗ್ ಆಗಿದೆ. ಕಾಂಗ್ರೆಸ್ ಬಂದು ಬಲಹೀನವಾಗಿದೆ. See, if you see, BJP has become strong and now the Congress has become weak. ಅಂದ್ರೆ ಒಂದು ಕಬ್ಬಿಣ ಮತ್ತು ಇನ್ನೊಂದು ಮಣ್ಣು. One it is iron and one more it is a clay. ಬಿಜೆಪಿ ಏನ್ ಮಾಡ್ತದೆ, ಕಾಂಗ್ರೆಸ್ ಅನ್ನ ಜಯಿಸುತ್ತೆ. See, the BJP wins the Congress. ಸರಿ, ಇದೆಲ್ಲ ಇದ್ರೂ ಕೂಡ ಇದು ಏನಾಗಿದೆ ಅಂದ್ರೆ ಇದು ದೇವರ ಅನುಮತಿಸುವಂತ ಚಿತ್ತವಾಗಿದೆ. See, though things are there, these things are being the will of God. ಆಮೇಲೆ ರಾಜಕೀಯವು ದೇವರ ಪರಿಪೂರ್ಣ ಚಿತ್ತವಲ್ಲ.
See, the political, it is not the, ಪರಿಪೂರ್ಣ ಚಿತ್ತವಲ್ಲ, ದೇವರ ಪರಿಪೂರ್ಣ ಚಿತ್ತವಲ್ಲ. it is not the fulfillment of will of God. ಆಮೇಲೆ ಅದು ಅನುಮತಿಸುವಂತ ಚಿತ್ತವಾಗಿದೆ. It's a permittable will. ಆಮೇಲೆ ಹಾಗೆ ಒಂದೊಂದು ದೇಶದಲ್ಲಿಯೂ ಕೂಡ ಏನಿದೆ, ಈಗ ಅಮೆರಿಕದಲ್ಲಿ ಡೆಮೊಕ್ರೆಟಿಕ್ ಅಂಡ್ ರಿಪಬ್ಲಿಕ್ ಪಾರ್ಟಿ ಇದೆ. See, if you compare in USA, there are two parties, that is, one is Democratic and one is Republic. ಒಂದಕ್ಕೊಂದು ಏನ್ ಮಾಡ್ತದೆ, ಪೈಪೋಟಿಯನ್ನ ಮಾಡ್ತದೆ. So between them they have been fighting each other. ಆಮೇಲೆ ಇಂದು ರಿಪಬ್ಲಿಕ್ ಪಾರ್ಟಿಯನ್ನ ಡೆಮೊಕ್ರೆಟಿಕ್ ಪಾರ್ಟಿ ಏನ್ ಮಾಡಿದೆ, ಅದರ ಮೇಲೆ ಗೆದ್ದು ಜಯವನ್ನ ಸಾಧಿಸಿದೆ. Now the Republic Party is been won. The Democratic Party has been won. ಆಮೇಲೆ ಈಗ ಅದು ವಿನ್ ಆಗಿದೆ, ಡೆಮೊಕ್ರೆಟಿಕ್ ಪಾರ್ಟಿ ವಿನ್ ಆಗಿದೆ. Now the Democratic Party has been won. ಆಮೇಲೆ ಸರಿ, ಈಗ ಒಂದೊಂದು ದೇಶದಲ್ಲಿ ಚುನಾವಣೆಯನ್ನು ಇಡುವಾಗ ಯಾವುದು ಬಲಿಷ್ಠ ಪಕ್ಷವೋ ಆ ಪಕ್ಷ ಏನಾಗುತ್ತೆ, ವಿನ್ ಆಗುತ್ತೆ. See, whenever they keep the election, what happens? The winning party will be a strong party. ಸರಿ, ಕಬ್ಬಿಣ ಮತ್ತು ಮಣ್ಣು ಏನಾಗೋದಿಲ್ಲ, ಒಂದಕ್ಕೊಂದು ಅಂಟಿಕೊಳ್ಳೋದಿಲ್ಲ. If you see iron and clay, it doesn't mix with each other. ಆಮೇಲೆ ಗಮನಿಸಿ, ಮನುಷ್ಯನ ರಾಜ್ಯವು ತಲೆಯಿಂದ ಕಾಲಿನ ಕಡೆಗೆ ಬರ್ತದೆ. Notice the man's kingdom is from the head to the feet. ಆದರೆ ದೇವರ ರಾಜ್ಯ ಕಾಲಿನಿಂದ ತಲೆಗೆ ಹೋಗ್ತದೆ. See, the God's kingdom, it starts from the feet. ಆಮೇಲೆ ದೇವರ ರಾಜ್ಯ ಎಂದಿಗೂ ಕೂಡ ಅದು ನೆಲೆಗೊಂಡಿರುವ ರಾಜ್ಯವಾಗಿದೆ. The God's kingdom will be perfect. ಆದರೆ ಮನುಷ್ಯನ ರಾಜ್ಯ ಅದು ಅಳಿದು ಹೋಗ್ತದೆ. See, the man's kingdom will be furnished. ಆಮೇಲೆ ಸರಿ, ಈಗ ಕ್ರೈಸ್ತರು ಬಂದು ರಾಜಕೀಯಕ್ಕೆ ಪ್ರವೇಶ ಮಾಡಬಹುದಾ, ಅವ್ರು ರಾಜಕೀಯದಲ್ಲಿ ನಿಂತ್ಕೊಳ್ಬಹುದಾ? The Christians can join the political party. ನಿಲ್ಲೇಬಾರದು. No, they should not. ಆಮೇಲೆ ದೇವರಿಗೆ ಸ್ತೋತ್ರ. ಯಾಕೆ ನಿಲ್ಬಾರದು? Why they should not? ಅದು ಅನುಮತಿಸುವಂತ ಚಿತ್ತ. Because that is permissible will. ಆಮೇಲೆ ಒಬ್ಬ ತಿರುಗಿ ಹುಟ್ಟಿದಂತ ಒಬ್ಬ ಕ್ರೈಸ್ತ ಏನ್ ಮಾಡೋದಿಲ್ಲ, ಅದರೊಳಗೆ ಸೇರೋದಿಲ್ಲ. The reborn Christian won't join the political party. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂತ ಒಬ್ಬ ಕ್ರೈಸ್ತನು ರಾಜಕೀಯದೊಳಗೆ ಪ್ರವೇಶ ಮಾಡುವುದಿಲ್ಲ. See, the person who has been filled with the Holy Spirit, he will not join the political party. ಯಾಕಂದ್ರೆ ಅದು ಅನುಮತಿಸುವಂತ ಚಿತ್ತವಾಗಿದೆ. Because it has been the permissible will. ಅದಕ್ಕೆ ಏನಿದೆ, ಮುಕ್ತಾಯ ಅನ್ನುವಂಥದ್ದು ಇದೆ. It has an end for that. ಆಮೇಲೆ ನಾವು ದೇವರ ರಾಜ್ಯಕ್ಕೆ ಸೇರಿದವರಾಗಿದ್ದೇವೆ. See, we are belong to the kingdom of God. ಅದಕ್ಕೆ ಮುಕ್ತಾಯ ಇದೆಯಾ? Does it have the end? ದೇವರ ರಾಜ್ಯಕ್ಕೆ ಮುಕ್ತಾಯವಿದೆಯಾ? ಖಂಡಿತವಾಗಿ ದೇವರ ರಾಜ್ಯಕ್ಕೆ ಮುಕ್ತಾಯವಿಲ್ಲ. The God's kingdom have end. ಹಾಗಾದ್ರೆ ನಾವು ಎಲ್ಲಿ ಇರಬೇಕು? ದೇವರ ರಾಜ್ಯಕ್ಕೆ ಸೇರಿದವರಾಗಿರಬೇಕು. We have to be belong to the kingdom of God. ಗಮನಿಸಿ, ರಾಜ್ಯಗಳ ಹಿಂದೆ ಏನಿದೆ ಅಂತ ಹೇಳಿದ್ರೆ ಒಂದೊಂದು ಆತ್ಮಗಳು ಇರುವುದನ್ನು ನಾವು ಗಮನಿಸ್ತೇವೆ. Behind the kingdom there are many ಸ್ಪಿರಿಟ್, ಆತ್ಮಗಳು. ಗ್ರೀಕ್ ರಾಜ್ಯದ ವಾಕ್ಯ ಹೇಳ್ತದೆ, ಗ್ರೀಕ್ ರಾಜ್ಯದ ಅಧಿಪತಿಯು ನನ್ನನ್ನ ತಡೆದ ಎಂಬುದಾಗಿ ಒಬ್ಬ ದೂತ ಹೇಳ್ತಾನೆ, ಹೇಳೋದನ್ನ ನಾವು ಕೇಳ್ತೇವೆ. See, the word says that a Greek king, ಅಧಿಪತಿ he has been blocked by angel. ಆಮೇಲೆ ಬ್ಯಾಬಿಲೋನ್ ರಾಜ್ಯ ಮತ್ತು ಮೇದ್ಯ ಮತ್ತು ಪಾರಸಿಯ ರಾಜ್ಯ, ಗ್ರೀಕ್ ರಾಜ್ಯ, ರೋಮ್ ರಾಜ್ಯ, ಇವೆಲ್ಲದರ ಹಿಂದೆ ಒಂದು ದುರಾತ್ಮ ಇದೆ. See, behind the Greek, the Media and Persia and the Rome, behind this there are many spirits, devil spirits, many devil spirits. ಆಮೇಲೆ ಒಂದು ರಾಜ್ಯವು ಇನ್ನೊಂದು ರಾಜ್ಯದ ಮೇಲೆ ಪ್ರಬಲ ಹೊಂದಿ ಅದನ್ನ ಗೆಲ್ಲುತ್ತೆ. Each kingdom will win against the another kingdom. ಆಮೇಲೆ ಅದನ್ನೇ ನಾವು ದಾನಿಯೇಲ ಪ್ರವಾದಿ ಪುಸ್ತಕದಲ್ಲಿ ಓದ್ತೇವೆ. The same thing we are reading in the book of Daniel. ಇದರ ಕುರಿತಾಗಿ ಯೋಹಾನನ ಪ್ರಕಟಣೆಯ ಪುಸ್ತಕದಲ್ಲಿ ಕೂಡ ಇನ್ನೂ ಸ್ಪಷ್ಟವಾಗಿ ಬರೆಯೋದನ್ನು ನಾವು ನೋಡ್ತೇವೆ. And also it has been written in the book of Revelation. ಆಮೇಲೆ ದೇವರಿಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಇವುಗಳೆಲ್ಲವೂ ಕೂಡ ನೆರವೇರುವುದನ್ನು ನಮ್ಮ ಕಣ್ಣಿನಿಂದ ನಾವು ನೋಡ್ತಾ ಇದ್ದೇವೆ. See, everything it has been fulfilled in our eyes. ಆಮೇಲೆ ಪ್ರವಾದನೆಯು ನೆರವೇರುವುದನ್ನು ನಾವು ನೋಡ್ತಾ ಇದ್ದೇವೆ. The prophecy is being fulfilled. ಹಾಗಾದ್ರೆ
ದಾನಿಯೇಲನ ಪುಸ್ತಕದಲ್ಲಿಯೂ ಪ್ರಕಟಣೆಯ ಪುಸ್ತಕದಲ್ಲಿಯೂ ಇರುವಂತ ಇವೆಲ್ಲವೂ ಕೂಡ ಚರಿತ್ರೆಗೆ ಸಂಬಂಧಪಟ್ಟಂತದ್ದಾಗಿದೆ. See, the things which are written in the Daniel book and the Revelation, everything it is been as a history and it is been fulfilled now. ಇದರೊಳಗೆ ಆತ್ಮಿಕ ಪ್ರಕಟಣೆಯು ಅಡಕವಾಗಿದೆ. In this, the spiritual revelation is also involved in this. ಆಮೇಲೆ ಕೊನೆಯದಾಗಿ ದೇವರ ರಾಜ್ಯವು ಸ್ಥಾಪಿಸಲ್ಪಡುತ್ತದೆ. Lastly, the kingdom of God is going to come. ಸರಿ, ಈ ದಾನಿಯೇಲನು ಯಾರು ಎಂಬುದಾಗಿ ನಾವು ನೋಡುವಾಗ, if you see who is Daniel, ಆಮೇಲೆ ಇವನು ರಾಜ ವಂಶಕ್ಕೆ ಸೇರಿದವನಾಗಿದ್ದಾನೆ. who is this Daniel? He is belong to the ರಾಜವಂಶಕ್ಕೆ ಸೇರಿದವನಾಗಿದ್ದಾನೆ. He belong to the king's kingdom. ರಾಜವಂಶಕ್ಕೆ ಇಸ್ರಾಯೇಲ್ ಯಹೂದ ದೇಶದ ರಾಜವಂಶಕ್ಕೆ ಸೇರಿದವನು. He belong to the Israel kingdom. ಆಮೇಲೆ ದೇವರ ಸ್ತೋತ್ರ. ದಾನಿಯೇಲನು ಕ್ರಿಸ್ತಪೂರ್ವ 605ನೇ ವರ್ಷದಲ್ಲಿ ಸೆರೆ ಹಿಡಿಯಲ್ಪಟ್ಟವನಾಗಿ ಬ್ಯಾಬಿಲೋನಿಗೆ ಅವನು ತರಲ್ಪಡ್ತಾ ಇದ್ದಾನೆ. Daniel was being brought as a slavery before the Christ 605 years. ಆಮೇಲೆ ಇವನಿಗೆ 15 ವರ್ಷವಾಗಿತ್ತು ಆ ಸಮಯದಲ್ಲಿ. At the time his age was 15 years. ನೆಬೂಕದ್ನೆಚ್ಚರನು ಇವರನ್ನೆಲ್ಲ ಕರ್ಕೊಂಡು ಬರಬೇಕಾದ್ರೆ ಆ ಒಂದು ದೇವಾಲಯವನ್ನು ಕೂಡ ಕೆಡವಿಸ್ತಾನೆ ಎಂಬುದಾಗಿ ನೋಡ್ತೇವೆ. When he came into the Babylon, ಆಮೇಲೆ ಬ್ಯಾಬಿಲೋನ್ಗೆ ಅವರನ್ನೆಲ್ಲ ಕರ್ಕೊಂಡು ಬರುವಾಗ ಆ ಒಂದು ದೇವಾಲಯವನ್ನ ಅವನು ಕೆಡವುತ್ತಾನೆ. when Daniel was brought to Babylon, he has been sung that he destroys all the temples. ಅಷ್ಟೇ ಅಲ್ಲದೆ ಯೆರೂಸಲೇಮಿನ ಆ ದೇವಾಲಯದಲ್ಲಿದ್ದಂತ ಎಲ್ಲ ಬಂಗಾರದ ಪಾತ್ರೆಗಳನ್ನು ಕೂಡ ತೆಗೆದುಕೊಂಡು ಬರ್ತಾನೆ. And he also get all the things which and all inside the temple. ದಾನಿಯೇಲನು ಬ್ಯಾಬಿಲೋನಿಗೆ ಬಂದಾಗ ಅವನು ತೀರ್ಮಾನವನ್ನು ಮಾಡಿಕೊಂಡಿದಾಗ ನಾವು ಕಳೆದ ಸಂದೇಶಗಳೆಲ್ಲ ನಾವು ನೋಡ್ತೇವೆ. And in the last messages we saw that how he has been Daniel has been taken proposed in his heart. ಆಮೇಲೆ ಏನು ಅವನು ತೀರ್ಮಾನ ಮಾಡ್ಕೊಳ್ತಾನೆ, ನಾನು ರಾಜ್ಯ ಭೋಜನದಿಂದ ಈ ಬ್ಯಾಬಿಲೋನಿಗೆ ಸಂಬಂಧಪಟ್ಟಂತ ಕಾರ್ಯಗಳಿಂದ ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ಅವನು ತೀರ್ಮಾನ ಮಾಡ್ಕೊಳ್ತಾನೆ. What he proposes in his heart that he would not defile himself with the portion of king's meat nor the wine which he drank. ಅವನು ನಂಬಿಕಸ್ಥನಾಗಿದ್ದ ದೇವರಿಗೆ. He was very faithful to the Lord. ಸರ್, ನಂಬಿಕೆಯನ್ನು ಅವನು ಏನ್ ಮಾಡ್ಕೊಳ್ಳಿಲ್ಲ, ಕಳೆದುಕೊಳ್ಳಿಲ್ಲ. He did not leave the faith. ಅವನು ಬ್ಯಾಬಿಲೋನ್ ಕಾರ್ಯದೊಂದಿಗೆ ಅವನು ಏನ್ ಮಾಡ್ಕೊಳ್ಳಿಲ್ಲ, ಒಪ್ಪಂದ ಮಾಡಿಕೊಳ್ಳಿಲ್ಲ. He did not engage with the Babylon things. ಅವನು ಏನ್ ಮಾಡ್ಕೊಳ್ಳಿಲ್ಲ, ಕಾಂಪ್ರಮೈಸ್ ಆಗಲಿಲ್ಲ ಆ ಒಂದು ಬ್ಯಾಬಿಲೋನ್ ಕಾರ್ಯದೊಂದಿಗೆ. He did not engage with the things of Babylon. ಹಾಗೆ ನಾವು ಕೂಡ ಈ ಲೋಕದಲ್ಲಿ ಇದ್ದೇವೆ. Same way we are into this world. ನಾವು ಲೋಕದ ಕಾರ್ಯದೊಂದಿಗೆ ಒಂದಾಗಿ ಹೋಗುವುದಿಲ್ಲ. We will not go according to the world. ನಮ್ಮ ಮನೆಗಳಲ್ಲಿ ಟಿವಿಯನ್ನು ನಾವು ಇಟ್ಕೊಳ್ಳೋದಿಲ್ಲ. We don't have the TV at home. ಒಂದು ವೇಳೆ ನಾವು ಟಿವಿಯನ್ನು ನೋಡುತ್ತಾ ಅದರಲ್ಲಿ ಸಂತೋಷ ಪಡುವುದಾದರೆ, if we see the TV and we are being happy, ನಮ್ಮ ಜೀವಿತವು ಒಂದು ನಟನೆಯಾಗಿರುತ್ತದೆ. Our life will be it's like an acting. ಆಮೇಲೆ ನಮ್ಮ ಜೀವಿತವು ಏನಾಗಿರುತ್ತದೆ, ನಟನೆಯಾಗಿರುತ್ತದೆ. And our life will be a drama. ನಾವು ಕಂಪ್ಯೂಟರ್ನ ಇಟ್ಕೊಂಡ್ರು, if we have a computer, ಅದರಲ್ಲಿ ಬೇಡವಾದ ಕಾರ್ಯವನ್ನು ನಾವು ನೋಡೋದಿಲ್ಲ. See, we don't see the unwanted thing. ನಮ್ಮ ಕೈಗಳಲ್ಲಿ ಮೊಬೈಲ್ ಇದ್ರು, if we have mobile in our palm, ನಾವು ಅದರಲ್ಲಿ ಆ ಬೇಡವಾದಂತ ಒಂದು ಕಾರ್ಯವನ್ನು ನಾವು ನೋಡೋದಿಲ್ಲ. we won't see the unwanted thing. ಆಮೇಲೆ ದೇವರಿಗೆ ಸ್ತೋತ್ರ, ಅದರಲ್ಲಿ ಸಕಲ ವಿಧವಾದ ಅಶುದ್ಧಗಳು ಇದೆ. See, it has all the corruptible things. ಅದರಲ್ಲಿ ನಾವು ಒಂದಾಗುವುದಾದರೆ ನಾವು ದಾನಿಯೇಲ್ ಆಗುವುದಕ್ಕೆ ಸಾಧ್ಯವಿಲ್ಲ. See, if we are being engaged with these things, we will not become like a Daniel. ಆಮೇಲೆ ನಾವು ದಾನಿಯೇಲ್ ಆಗಬೇಕಾದ್ರೆ ಲೋಕವನ್ನ ನಾವೇನ್ ಮಾಡಬೇಕು, ತ್ಯಜಿಸಬೇಕಾಗಿದೆ. So when we want to become like a Daniel, what we must do, we must go against the world. ದಾನಿಯೇಲನ ಹಾಗೆ ಏನಾಗಬೇಕು, ನಂಬಿಕಸ್ಥರಾಗಬೇಕು. How Daniel was faithful, same way we should be also a faithful. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ದಾನಿಯೇಲನಾಗಿ ನಂಬಿಕಸ್ಥರಾಗದೆ ಹೋದ್ರೆ ಖಂಡಿತವಾಗಿ ಎತ್ತಲ್ಪಡುವಿಕೆಯಲ್ಲಿ ನಾವು ಕೈ ಬಿಡಲ್ಪಡ್ತೇವೆ. See, if we are unfaithful, then we will be left out at the time of rapture. ಅನೇಕರು ದಾನಿಯೇಲ್ ಎಂಬುದಾಗಿ ಹೆಸರನ್ನು ಇಟ್ಕೊಳ್ತಾರೆ. See, many people keep their names as Daniel. ಆದ್ರೆ ದಾನಿಯೇಲನ ಜೀವಿತವನ್ನ ಜೀವಿಸೋದಿಲ್ಲ.
ಜೀವಿಸೋದಿಲ್ಲ. and they don't live as the Daniel. ಆಮೇಲೆ ಅವರ ಜೀವಿತ ಹೇಗಿರ್ತದೆ? ಸಂಪೂರ್ಣವಾಗಿ ಲೋಕವೇ ಆಗಿರ್ತದೆ. See, their life is full of worldly things. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ದಾನಿಯೇಲ ಏನ್ ಮಾಡ್ದ? ತನ್ನಲ್ಲಿ ಒಂದು ತೀರ್ಮಾನವನ್ನು ಮಾಡಿಕೊಂಡ, ನಾನು ಈ ಬ್ಯಾಬಿಲೋನಿನ ಈ ವಿಷಯದಲ್ಲಿ ನನ್ನನ್ನು ಅಶುದ್ಧ ಮಾಡಿಕೊಳ್ಳೋದಿಲ್ಲ ಎಂಬ ತೀರ್ಮಾನ ಮಾಡಿಕೊಂಡ. See, Daniel proposes in his heart that he will not defile himself. ನಾವು ಕೂಡ ಈ ದಿನಗಳಲ್ಲಿ ತೀರ್ಮಾನ ಮಾಡಲೇಬೇಕಾಗಿದೆ. The same way we should also propose in our heart. ಆಮೇಲೆ ನಾವು ಒಬ್ಬೊಬ್ಬರು ಕೂಡ ಒಂದೊಂದು ದಾನಿಯೇಲರಾಗಿದ್ದೇವೆ. We are all each one of us are like a Daniel. ಆಮೇಲೆ ದಾನಿಯೇಲನು ದಿನಕ್ಕೆ 3 ಅವರ್ತಿ ಪ್ರಾರ್ಥನೆ ಮಾಡುವವನಾಗಿದ್ದ. Daniel was praying for 3 times a day. ಆಮೇಲೆ ಪ್ರಾರ್ಥನೆ ಮಾಡಬಾರದು ಎಂಬುದಾಗಿ ಹೇಳಿ ಒಂದು ಆಜ್ಞೆ ಹೊರಡಿಸಿದಾಗಲೂ ಕೂಡ ಅವನು ದೇವರಿಗಾಗಿ ಅವನು ನಿಂತ. See, when the law was given that not to pray, he prayed 3 times a day. ಏನ್ ಹೇಳ್ದ? ನನ್ನ ಸಿಂಹದ ಗುಹೆಯಲ್ಲಿ ಹಾಕಿದ್ರು ಕೂಡ ನಾನು ಏನ್ ಮಾಡೋದಿಲ್ಲ, ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸೋದಿಲ್ಲ ಎಂಬುದಾಗಿ ಒಂದು ತೀರ್ಮಾನ ಮಾಡಿಕೊಂಡ. He proposed that he will not, if he put him into the den of the lion, then also I will pray. ಹೀಗೆ ದೇವರಿಗಾಗಿ ಉತ್ತಮವಾಗಿ ಜೀವಿಸಿದ. In this way he has been lived a perfect life for the Lord. ಯಾಕೆ? ದಾನಿಯೇಲನೊಳಗೆ ಏನಿತ್ತು? ಒಂದು ವಿಶೇಷವಾದಂತ ಆತ್ಮವಿತ್ತು. Why this has been happened? Because he had a spirit in him. ಆಮೇಲೆ ವಿಶೇಷವಾದ ಒಂದು ಆತ್ಮವಿತ್ತು ಅವನೊಳಗೆ. A special spirit was there. ಆಮೇಲೆ ಆ ವಿಶೇಷವಾದ ಆತ್ಮ ಯಾವ ಆತ್ಮ? Which is that special spirit? ಆಮೇಲೆ ಅದು ದೇವರ ಆತ್ಮವಾಗಿತ್ತು. That is the Lord's spirit. ಇವತ್ತಿನ ದಿನದಲ್ಲಿ ನಮ್ಮ ಒಬ್ಬೊಬ್ಬರಲ್ಲಿಯೂ ಕೂಡ ಒಂದು ವಿಶೇಷವಾದ ಆತ್ಮವನ್ನು ದೇವರು ಕೊಟ್ಟಿದ್ದಾನೆ. Today also in each of us, the Lord has given special spirit within us. ಅದು ಯಾರು? ಪವಿತ್ರಾತ್ಮನಾಗಿದ್ದಾನೆ. Who is that? That is the Holy Spirit. ನಾವು ಪವಿತ್ರಾತ್ಮನಿಂದ ನಾವು ನಡೆಸಲ್ಪಡ್ತಾ ಇದ್ದೇವೆ. We have been run through the Holy Spirit. ಆಮೇಲೆ ದೇವರಿಗೆ ಸ್ತೋತ್ರ. ನಾವು ಪವಿತ್ರಾತ್ಮನಲ್ಲಿ ನಡೆಸಲ್ಪಡಬೇಕು. We should be led by the Holy Spirit. ನಾವು ಪವಿತ್ರಾತ್ಮ ಇಲ್ಲದವರಾಗಿ ನಾವು ಇರಬಾರದು. We should not live without the Holy Spirit. 10 ಮಂದಿ ಕನ್ನಿಕೆಯರಲ್ಲಿ ನಾವು ಗಮನಿಸ್ತೇವೆ, 5 ಮಂದಿ ಕನ್ನಿಕೆಯರಲ್ಲಿ ಪವಿತ್ರಾತ್ಮ ಇತ್ತು, 5 ಮಂದಿ ಕನ್ನಿಕೆಯರಲ್ಲಿ ಪವಿತ್ರಾತ್ಮ ಇರಲಿಲ್ಲ. See, if you notice that in the 10 virgins, the 5 virgins had Holy Spirit and 5 virgins did not have Holy Spirit. ಅಲ್ಲಿ ಈ ರೀತಿಯಾಗಿ ಹೇಳ್ತದೆ, ಅವರಲ್ಲಿ 5 ಮಂದಿಯಲ್ಲಿ ಎಣ್ಣೆ ಇತ್ತು, 5 ಮಂದಿಯಲ್ಲಿ ಎಣ್ಣೆ ಇರಲಿಲ್ಲ ಎಂಬುದಾಗಿ ನೋಡ್ತೇವೆ. In that parable you can see that the 5 virgins had oil and 5 virgins did not have oil. ಎಣ್ಣೆ ಅಂದ್ರೆ ಏನದು? ಪವಿತ್ರಾತ್ಮವಾಗಿದೆ. What is that oil? Oil is being compared as the spirit. ಪವಿತ್ರಾತ್ಮ Spirit. ನಮ್ಮ ಪವಿತ್ರಾತ್ಮನ ಒಳಗೆ ಇಲ್ಲ ಅಂದ್ರೆ ನಾವೇನಾಗ್ತೇವೆ? ಕೈ ಬಿಡಲ್ಪಡ್ತೇವೆ. See, when the Holy Spirit is not within us, we will be forsaken. ಪವಿತ್ರಾತ್ಮ ಅಂತ ಹೇಳಿದ್ರೆ ಏನೋ ಕೂಗೋದಲ್ಲ. The Holy Spirit means not the shouting, ಜೋರಾಗಿ ಚಪ್ಪಾಳೆ ಹೊಡೆಯೋದಲ್ಲ, not that the clapping hands, ಜೋರಾಗಿ ಏನೇನೋ ಭಾಷೆಗಳನ್ನು ಮಾತನಾಡುವಂತದ್ದಲ್ಲ, not that we should speak in tongues, ಆಮೇಲೆ ಏನೇನೋ ಕಿರ್ಚಾಡೋದಲ್ಲ, not that we should shout. ಆದ್ರೆ ಪವಿತ್ರಾತ್ಮ ಅಂದ್ರೆ ಏನು? ಅದು ದೇವರ ಆತ್ಮವಾಗಿದೆ. So what is the Holy Spirit? The Holy Spirit is the God's Spirit. ಪವಿತ್ರಾತ್ಮ ನಮಗೆ ಬಂದಾಗ ಏನಾಗ್ತದೆ? ನಾವು ಸರಿಯಾದ ಮಾರ್ಗದಲ್ಲಿ ಜೀವಿಸ್ತೇವೆ. So when the Holy Spirit comes in us, we will live in a right path. ಪವಿತ್ರಾತ್ಮನ ನಮ್ಮೊಳಗೆ ಬರುವಾಗ ಏನಾಗ್ತದೆ? ನಾವು ಸತ್ಯತೆಗಳನ್ನ, ಸತ್ಯವಿರುವಂತಹ ಸತ್ಯಗಳನ್ನ ನಾವು ತಿಳಿದುಕೊಳ್ತೇವೆ. When the Holy Spirit comes in our heart, what happens? We will understand the word of God and we live with the word. ಸತ್ಯವನ್ನ ತಿಳಿಯುವಾಗ ದೇವರಿಗೆ ಸ್ತೋತ್ರ, ಸತ್ಯದ ಪ್ರಕಟಣೆಯನ್ನು ದೇವರು ನಮಗೆ ಏನ್ ಮಾಡ್ತಾರೆ? ಅದನ್ನ ತಿಳಿಯಪಡಿಸ್ತಾನೆ. So when we are with the Holy Spirit, he reveals us all the secrets in this word. ಪವಿತ್ರಾತ್ಮ ಒಳಗಿರುವಾಗ ಏನಾಗುತ್ತೆ? ವಾಕ್ಯದ ಪ್ರಕಟಣೆ ನಮಗೆ ತಿಳಿಯಲ್ಪಡುತ್ತೆ. When the Holy Spirit is with us, we can understand the word. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗೆ ದಾನಿಯೇಲನೊಳಗೆ ಏನಿತ್ತು? ಒಂದು ವಿಶೇಷವಾದಂತಹ ಆತ್ಮವಿತ್ತು. In same way, in Daniel's a special spirit was there. ನಾವು ಈ ಅಂತ್ಯದ ದಿನದಲ್ಲಿ ನಾವೆಲ್ಲಿದ್ದೇವೆ? ಅದೇ ರೀತಿಯಾದ ಬ್ಯಾಬಿಲೋನ್ನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. See, where we are living in the end time. ಬಾಬೆಲ್ ಅಂದ್ರೆ ಏನು? ಗಲಿಬಿಲಿ. What is meaning of Babel?
it is confusion. ಆಮೆನ್. ಹಾಗಾದ್ರೆ ನಾವು ಯಾವ ರೀತಿಯಾದ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ? ಗಲಿಬಿಲಿಯಾದ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. Where we are living in the confusion world. ಆಮೆನ್. ಪ್ರತಿಯೊಬ್ಬರು ಗಲಿಬಿಲಿಯಲ್ಲಿ ಇದ್ದಾರೆ. Everyone are in confusion. ಆಮೆನ್. ಇದನ್ನ ಮಾಡಬೇಕಾ ಬೇಡವಾ? Whether to do these things or not. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನು ಯೋಚನೆ ಮಾಡ್ತಾರೆ ಒಬ್ಬೊಬ್ರು ಕೂಡ, ನಾವು ಮಾಡಬೇಕಾ ಬೇಡವಾ? From the morning till night, what they do, they think that whether we should do or not. ಹೋಗ್ಬೇಕಾ ಹೋಗ್ಬಾರ್ದಾ? Whether we should go or we should not go. ಅದನ್ನ ತೆಗೆದುಕೊಳ್ಬೇಕಾ ತೆಗೆದುಕೊಳ್ಬಾರ್ದಾ? Whether we need to take or not. ಆಮೇಲೆ ಈ ರೀತಿಯಾಗಿ ಪ್ರತಿಯೊಂದು ಕೂಡ ಹೇಗಿದೆ, ಗೊಂದಲದಲ್ಲಿದ್ದಾರೆ. So everyone are into the confusion. ಯಾವಾಗಲೂ ಕೂಡ ಆಯ್ಕೆ ಮಾಡಬೇಕಾದಂತ ಸ್ಥಿತಿಯಲ್ಲಿ ನಾವು ಇದ್ದೇವೆ. See, we are in a position that we should choose ಆಮೇಲೆ the options. ದೇವರಿಗೆ ಸ್ತೋತ್ರ. ವಾಕ್ಯವನ್ನು ಕೇಳಬೇಕಾ ಬೇಡವಾ? Whether we should listen the word or not. ಚರ್ಚಿಗೆ ಹೋಗ್ಬೇಕಾ ಬೇಡವಾ? Whether we should go to the church or not. ಅದು ಸರಿ ಇದೆಯಾ ತಪ್ಪಾಗಿದೆಯಾ? Whether it is right or wrong. ಎಲ್ಲವನ್ನು ನಾವು ಆಯ್ಕೆ ಮಾಡಲೇಬೇಕಾಗಿದೆ. So everything we need to choose. ಯಾಕಂದ್ರೆ ನಾವು ಎಲ್ಲಿ ಜೀವಿಸ್ತಾ ಇದ್ದೇವೆ? ಬ್ಯಾಬಿಲೋನಿನಲ್ಲಿ ಜೀವಿಸ್ತಾ ಇದ್ದೇವೆ. Where we are living in Babylon. ಆಮೇಲೆ ನಾವೆಲ್ಲಿದ್ದೇವೆ? ಬಾಬೆಲ್ನಲ್ಲಿ ಇದ್ದೇವೆ. Where we are living in Babel. ಬಾಬೆಲ್ ಅಂದ್ರೆ ಏನು? ಗಲಿಬಿಲಿ. What is the meaning of Babel? The Babel means confusion. ಆಮೇಲೆ ಹಾಗಾದ್ರೆ ಬ್ಯಾಬಿಲೋನ್ನೊಂದಿಗೆ ನಾವು ಏನಾಗಬಾರ್ದು? ಒಂದಾಗಬಾರ್ದು. See, we should not join the Babel. ಆಮೇಲೆ ಅನೇಕ ಯೌವನಸ್ಥರುಗಳು ಏನ್ ಮಾಡ್ತಾರೆ? ಸ್ಟಾರ್ ಗುಟ್ಕಗಳನ್ನೆಲ್ಲ ಹಾಕ್ತಾರೆ. See, the many youth people, what they do, they put all ಸ್ಟಾರ್, ಗುಟ್ಕ, ಪಾನ್ ಪರಾಗ್, they put all pan parak. ಅನೇಕ ಯೌವನಸ್ಥರು ಇದ್ದಾರೆ. ಆದರೆ ಅವರ ಜೀವಿತವನ್ನ ಬ್ಯಾಬಿಲೋನ್ನೊಂದಿಗೆ ಅವರು ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ? ಒಂದು ಮಾಡ್ಕೊಂಡ್ಬಿಟ್ಟಿದ್ದಾರೆ. Many youths are being joined with the Babylon. ಅನೇಕ ಯೌವನಸ್ಥರು ಕುಡುಕತನದಲ್ಲಿ ಬಿದ್ದೋಗಿದ್ದಾರೆ. See, the many youth people are being joined with become a drunkard. ಹಾಗಾದ್ರೆ ಅವರೆಲ್ಲ ಅದನ್ನ ಮಾಡೋದಕ್ಕೆ ಕಾರಣ ಏನು? Why they are doing all these things? ಕಳೆದ ವಾರದಲ್ಲಿ ನೋಡ್ಕೊಂಡ್ವಿ, ನಮ್ಮ ಹೃದಯದಲ್ಲಿ ಯಾರು ವಾಸ ಮಾಡ್ತಾರೆ? ಇಬ್ಬರು ವಾಸ ಮಾಡಬೇಕು. ಒಂದು ದೇವರು ಅಥವಾ ಸೈತಾನ್ ವಾಸ ಮಾಡಬೇಕು. Last week we saw that in our heart we should give a place to either the Lord or Satan. ಒಂದು ದೇವರು ನಮ್ಮೊಳಗೆ ವಾಸ ಮಾಡಿದ್ರೆ ದೈವಿಕ ಕಾರ್ಯದಲ್ಲಿ ನಾವು ಇರ್ತೇವೆ. When the Lord is within us, we will be in spiritual way. ಒಂದು ವೇಳೆ ಸೈತಾನ ನಮ್ಮೊಳಗೆ ವಾಸ ಮಾಡುವುದಾದ್ರೆ ಸೈತಾನನ ಕಾರ್ಯಗಳನ್ನು ನಾವು ಮಾಡ್ತೇವೆ. If the Satan is within us, we will do all the wrong things in our life. ಅಂಗಡಿ ಕಡೆ ಹೋಗುವಾಗ ಯೌವನಸ್ಥರಿಗೆ ಏನ್ ಮಾಡ್ತಾರೆ? ಸೈತಾನ ಒಳಗಡೆ ಕೂತ್ಕೊಂಡ್ರೆ ಪಾನ್ ಕಣ್ಣಿಗೆ ಕಾಣ್ತಾ ಇರ್ತದೆ. So when we give a place to Satan, when we go to a store, we can see the pan parak. ಅದನ್ನ ಅವರು ಬಾಯಲ್ಲಿ ಹಾಕೊಳ್ತಾರೆ. And we will take and eat. ಅಲ್ಲಿ ಅವರು ದೇವರನ್ನ ಸ್ತುತಿ ಮಾಡ್ಲಿಕ್ಕೆ ಆಗೋದಿಲ್ಲ. At that time they can't praise and worship. ಯಾಕಂದ್ರೆ ಕುಳಿತವರು ಯಾರು? ಸೈತಾನ ಆಗಿದ್ದಾನೆ. Why? Because they have given their hearts to the Satan. ಅಲ್ಲಿಂದ ನಾವು ಹೊರಗಡೆ ಬರಬೇಕಾಗಿದೆ. So we should come out from that place. ಬ್ಯಾಬಿಲೋನ್ನಿಂದ ಹೊರಗಡೆ ಬರಬೇಕು. They should come out of the Babylon. ಬ್ಯಾಬಿಲೋನ್ನ ಆತ್ಮದಿಂದ ನಾವು ಹೊರಗಡೆ ಬರಬೇಕು. We should come out of the Babylon. ಆಮೇಲೆ ನಾವು ಎಲ್ಲಿಗೆ ಸಂಬಂಧಪಟ್ಟವರಾಗಬೇಕು? ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರಾಗಬೇಕು. We should belong to the kingdom of God. ಆಮೇಲೆ ದೇವರ ಸ್ತೋತ್ರ. ದಾನಿಯೇಲನು ಲೋಕದ ಕಾರ್ಯದೊಂದಿಗೆ ಅವನು ತನ್ನನ್ನು ಅಶುದ್ಧ ಮಾಡಿಕೊಳ್ಳಲಿಲ್ಲ. See, Daniel did not defile himself with the worldly thing. ಆಮೇಲೆ ದಾನಿಯೇಲ 1:8 ನಾವು ನೋಡ್ಕೊಳ್ಳೋಣ. Turn our scriptures to Daniel 1:8. ಆದರೆ ದಾನಿಯೇಲನು ತಾನು ಅರಸನ ಭೋಜನದ ಪಾಲಿನಿಂದಲಾದರೂ ಅವನು ಕುಡಿಯುವ ದ್ರಾಕ್ಷಾರಸದಿಂದಾದರೂ ತನ್ನನ್ನು ಅಶುದ್ಧಪಡಿಸಿಕೊಳ್ಳುವುದಿಲ್ಲವೆಂದು ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡನು ಎಂಬುದಾಗಿ ಬರೆಯಲ್ಪಟ್ಟಿದೆ. But Daniel proposed in his heart that he would not defile himself with the proportion of the king's meat, nor with the wine which he drank. Therefore he requested the princes to announce, and he might not defile himself. ಹಾಗಾದ್ರೆ ಎಲ್ಲಿ ತೀರ್ಮಾನ ಮಾಡ್ಕೊಳ್ಬೇಕು? ಎಲ್ಲಿ ನಿಶ್ಚಯ ಮಾಡ್ಕೊಳ್ಬೇಕು? ಮಂಡೆಯಲ್ಲ, ಹೃದಯದಲ್ಲಿ.
So where we should propose, not within our mind, we should propose in our heart. ಆಮೇಲೆ ಮಂಡೆಯಲ್ಲಿ ಮಾಡ್ಕೊಂಡ್ರೆ ಎಲ್ಲ ಹಾರೋಗ್ಬಿಡ್ತದೆ, ಆದ್ರೆ ಹೃದಯದಲ್ಲಿ ತೀರ್ಮಾನ ಮಾಡಿದ್ರೆ ಅದು ಹಾಗೆ ಉಳಿದೋಗ್ಬಿಡುತ್ತೆ. When we propose in our mind, what happens? Everything will fly off. We should propose in our heart. ಆಮೇಲೆ ನಾವು ಅಂತ್ಯಕಾಲದ ದಾನಿಯರಾಗಿದ್ದೇವೆ. See, we are the end time Daniel. ತೀರ್ಮಾನ ಮಾಡೋಣವಾ? Oh, let us ತೀರ್ಮಾನ ಮಾಡ್ಕೊಳ್ಳೋಣ. ಲೋಕದ ಕಾರ್ಯದಿಂದ ಹೊರಗಡೆ ಬರ್ತೇನೆ ಎಂಬುದಾಗಿ ಹೇಳಿ. So let us propose in our heart that we should come out of the worldly things. ಸರಿ, ಈ ದಾನಿಯೇಲನು ಕ್ರಿಸ್ತನ ಹುಟ್ಟುವುದಕ್ಕೆ 600 ವರ್ಷದ ಹಿಂದೆ ಅವನು ಜೀವಿಸಿದ. The Daniel lived at the time before Jesus Christ 605 years. ಆಮೇಲೆ ಸರಿ, ಅದೇ ದಾನಿಯೇಲನೊಳಗಿದ್ದಂತ ಅದೇ ಆತ್ಮ ಈ ದಿನದಲ್ಲಿ ನಮಗೂ ಕೂಡ ಇದೆ. So the same spirit which was within the Daniel, it is within us. ಆಮೇಲೆ ಸರಿ, ಈಗ ದಾನಿಯೇಲನ ಪುಸ್ತಕದಲ್ಲಿ 1ರಿಂದ 6ನೇ ಅಧ್ಯಾಯದ ತನಕ ಅವನ ಜೀವಿತದಲ್ಲಿ ನಡೆದಂತ ಕೆಲವು ಮುಖ್ಯವಾದ ಸಂಭವಗಳನ್ನು ನಾವು ನೋಡ್ತೇವೆ. See, if you see in the Daniel book from 1 to 6, we can see what and all things happened in his life. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ದಾನಿಯೇಲನು ಕಂಡ ಕನಸು ಮತ್ತು ದರ್ಶನಗಳನ್ನು ನಾವು ನೋಡ್ತೇವೆ. And from this chapter 7 to 12, we can see the dreams which has been seen by him. 4 ಮೃಗಗಳ ಕುರಿತು ಅಲ್ಲಿ ಮತ್ತು ಮನುಷ್ಯ ಕುಮಾರನ ಕುರಿತು 4 ಮೃಗಗಳ ಕುರಿತು, And he has been saw about the 4 beasts ಮನುಷ್ಯ ಕುಮಾರನ ಬರೋಣದ ಕುರಿತು, and the coming of the Son of Man, ಆಮೇಲೆ ಟಗರು ಮತ್ತು ಹೋತದ ಕುರಿತು, about the lamb and the ram. ಈ ರೀತಿಯಾದ ದರ್ಶನಗಳನ್ನ ಅವರು 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯ ತನಕ ನಾವು ನೋಡ್ತೇವೆ. These kind of visions and dreams was being seen from the 7th chapter to 12th chapter. ಆಮೇಲೆ ಈಗ ದಾನಿಯೇಲನು ಕಂಡ ಆ ಪ್ರತಿಮೆಯನ್ನ 2ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. The image which he has been sawn, it has been written in the chapter 2. ಆಮೇಲೆ 2ನೇ ಅಧ್ಯಾಯ 1ರಿಂದ 3ನೇ ವಾಕ್ಯದಲ್ಲಿ ಯಾರು ಕನಸನ್ನು ಕಾಣ್ತಾ ಇದ್ದಾರೆ? ನೆಬೂಕದ್ನೆಚ್ಚರನು ಕನಸನ್ನು ಕಾಣ್ತಾ ಇದ್ದಾನೆ. The Nebuchadnezzar sees a dream. It has been noted in chapter 2, 1 to 3. ಈ ನೆಬೂಕದ್ನೆಚ್ಚರ ಯಾರು? Who is this Nebuchadnezzar? ಬ್ಯಾಬಿಲೋನ್ನ ರಾಜನಾಗಿದ್ದಾನೆ. He was the king of Babylon. ಬರುವಂತ ಕಾಲದಲ್ಲಿ ಲೋಕವು ಯಾವ ರೀತಿಯಾಗಿ ಇರ್ತದೆ ಎಂಬುದಾಗಿ ಅವನು ಯೋಚನೆ ಮಾಡಿ ಮಲ್ಕೊಳ್ಳುವಾಗ, when he thinks about the future and when he sleeps, ಏನಂತ ಅನ್ಕೊಂಡ, ನಮ್ಮ ರಾಜ್ಯ ಯಾವ ತರ ಇರ್ತದೆ ಬರುವಂತ ದಿನಗಳಲ್ಲಿ ಎಂಬುದಾಗಿ ಅಂದ್ಕೊಂಡು ಅವನು ಮಲ್ಕೊಂಡಿದ್ದಾನೆ. see, he thought in his mind that how our kingdom will be in future. ಅದೇ ಯೋಚನೆಯಲ್ಲಿ ಅವನು ಇದ್ದಾಗ ಅವನಿಗೆ ಏನ್ ಬೀಳ್ತಾ ಇದೆ? ಕನಸು ಬೀಳ್ತಾ ಇದೆ. When he was thinking about these things, he got a dream. ಈಗ ಕನಸು ಬಿತ್ತು, ಅವನೇನ್ ಮಾಡ್ಬಿಟ್ಟ, ಕನಸನ್ನು ಕೂಡ ಮರ್ತೋಗ್ಬಿಟ್ಟ. See, he has been forgot the dream also. ಆಮೇಲೆ ದೇವರಿಗೆ ಸ್ತೋತ್ರ, ಈಗ ಅದರ ಅರ್ಥ ಅವನಿಗೆ ಏನಾಗಲಿಲ್ಲ, ಗೊತ್ತಿಲ್ಲ, ಕನಸು ಕೂಡ ಗೊತ್ತಿಲ್ಲ. See, he has been forgot the dream and he also forgot the dream and he don't know about the he could not understand that dream. ಈಗ ಅವನು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿರುವಂತ ಮಂತ್ರಗಾರರನ್ನ ಮತ್ತು ಶಕುನಗಾರರನ್ನ, ಕಣಿ ಹೇಳುವವರನ್ನ ಎಲ್ಲರನ್ನು ಕರೆಸ್ತಾ ಇದ್ದಾನೆ. So what he does, he calls all the magicians, the astrologers and sorcerers. ಯಾಕೆ ಕರೆಸ್ದ? ಆ ಕನಸನ್ನು ಮತ್ತು ಅದರ ಅರ್ಥವನ್ನು ಹೇಳುವಂತೆ, to reveal his dream and to tell the meaning of the dream. He called these people. ಏನ್ ಮಾಡ್ದ? ನನಗೆ ಕನಸು ಬಿದ್ದಿದೆ ರಾತ್ರಿ, ಆದ್ರೆ ಈಗ ಏನಾಗಿದೆ, ಕನಸು ಮರ್ತೋಗ್ಬಿಟ್ಟಿದೆ. ನೀವೆಲ್ಲ ಏನ್ ಮಾಡ್ಬೇಕು? ಆ ಕನಸನ್ನು ಹೇಳ್ಬೇಕು, ಕನಸಿನ ಅರ್ಥವನ್ನು ನೀವೇನ್ ಮಾಡ್ಬೇಕು? ಹೇಳ್ಬೇಕು ಎಂಬುದಾಗಿ ಹೇಳುವಾಗ, he calls all these magicians, astrologers, sorcerers and chaldeans, and the king tells that I have forgotten the dream. Now you should tell the dream and you should reveal the dream. ದೇವರಿಗೆ ಸ್ತೋತ್ರ. ಇವಾಗ ಅವ್ರು ಏನ್ ಹೇಳಿದ್ರು? ನೀನು ಫಸ್ಟ್ ನಮಗೆ ಏನ್ ಹೇಳು, ಕನಸನ್ನ ಹೇಳು, ಆದ್ರ ಅರ್ಥವನ್ನು ನಾವು ನಿಮಗೆ ಹೇಳ್ಬಿಡ್ತೇವೆ.
So these people tell the king that you tell the dream, we will reveal the dream. ಅದಕ್ಕೆ ರಾಜ ಏನ್ ಹೇಳ್ತಾನೆ, ಅದೆಲ್ಲ ನನಗೆ ಗೊತ್ತಿಲ್ಲ, ಏನ್ ಹೇಳ್ಬೇಕು, ನೀವು ಕನಸನ್ನು ಹೇಳ್ಬೇಕು, ಅದರ ಅರ್ಥವನ್ನು ಹೇಳ್ಬೇಕು. ಯಾಕಂದ್ರೆ ಒಂದ್ ವೇಳೆ ನಾನು ಕನಸನ್ನು ಹೇಳ್ಬಿಟ್ಟಾಗ ನೀವು ಅದಕ್ಕೆ ಬೇರೆ ಯಾವುದೋ ಒಂದು ಅರ್ಥವನ್ನ ಕೊಟ್ಟು ನೀವೇನ್ ಮಾಡ್ಬಿಡ್ತೀರಿ, ನನ್ನ ಮೋಸ ಮಾಡ್ಬಿಡ್ತೀರಿ. ಅದಕ್ಕೆ ಕನಸನ್ನು ಅದರ ಅರ್ಥವನ್ನು ಎರಡೂ ಕೂಡ ನೀವೇನ್ ಮಾಡ್ರಿ, ಹೇಳ್ರಿ ಎಂಬುದಾಗಿ ಹೇಳ್ತಾನೆ. So the king tells these people that you should tell the dream and you should reveal the dream also, because if I tell a dream you can give a different explanation. ಆಗ ಏನ್ ಹೇಳ್ತಾರೆ, ನಮ್ಮೊಂದಿಗಿರುವಂತ ದೇವರುಗಳು ಏನ್ ಮಾಡೋದಿಲ್ಲ, ಇದನ್ನೆಲ್ಲ ಹೇಳೋದಿಲ್ಲ. ಇದನ್ನ ಹೇಳ್ಬೇಕಂದ್ರೆ ಮನುಷ್ಯರೊಂದಿಗೆ ವಾಸ ಮಾಡದಂತ ದೇವರೇ ಇದನ್ನೇನ್ ಮಾಡ್ಬೇಕು, ಇದರ ಅರ್ಥವನ್ನ ಹೇಳ್ಬೇಕು ಎಂಬುದಾಗಿ ಹೇಳ್ತಾರೆ. So when the king tells these words, immediately they tell, we can't tell this dream for you, because the spirit which within us, it won't tell this dream and explain this dream, and the spirit which is not with the humans can only tell about this dream. ನಮ್ಮ ದೇವರುಗಳೆಲ್ಲ ಇದನ್ನೆಲ್ಲ ಪ್ರಕಟಿಸೋದಿಲ್ಲ. See, our gods cannot reveal these things. ಯಾಕಂದ್ರೆ ನಮ್ಮ ದೇವರುಗಳೆಲ್ಲ ಯಾವ ತರ ದೇವರುಗಳು, ಕಲ್ಲು ಮಣ್ಣಾದಂತ ದೇವರುಗಳು. See, our gods are made up of stones. ಗಮನಿಸೋದಾದ್ರೆ ಕಲ್ಲು ಮಣ್ಣಾದಂತ ವಿಗ್ರಹಗಳ ಆ ಸ್ಟೋರಿಯನ್ನ ಕೇಳಿದ್ರೆ ತುಂಬಾ ಕೆಟ್ಟ ಸ್ಟೋರಿಗಳು ಇರ್ತದೆ. See, if you notice, when you see the gods of the stones, we can see their stories are sadly very worst. ಅಂದ್ರೆ ತುಂಬಾ ಕೆಟ್ಟ ವಿಷಯಗಳೇ ಆ ಸ್ಟೋರಿ ಇರ್ತದೆ. When you see that stories are, everything is full of worst. ಸರ್, ಈ ದೇವರುಗಳೆಲ್ಲ ಏನ್ ಮಾಡೋದಿಲ್ಲ, ನಿನ್ನ ಕನಸನ್ನ ಇದರ ಅರ್ಥವನ್ನ ಹೇಳಿಕ್ಕೆ ಆಗೋದೇ ಇಲ್ಲ. See, these gods cannot tell about the dream and they cannot reveal the dream. ಹಾಗಾದ್ರೆ ಇದನ್ನ ಯಾರು ತಿಳಿಸಬಹುದು? ಮನುಷ್ಯರೊಂದಿಗೆ ವಾಸ ಮಾಡದಂತ ದೇವರುಗಳೇ ಇದನ್ನ ತಿಳಿಸ್ತವೆ ಎಂಬುದಾಗಿ ಹೇಳಿ ಯಾರು ಹೇಳ್ತಾ ಇದ್ದಾರೆ? ಆ ಮಂತ್ರಗಾರರು, ಶಕುಲಗಾರರು, ಆ ಮಾಟಗಾರರು ಅದನ್ನ ಹೇಳ್ತಾ ಇದ್ದಾರೆ. ದಾನಿಯೇಲ 2ನೇ ಅಧ್ಯಾಯ 11ನೇ ವಾಕ್ಯ ಓದಿ. ದಾನಿಯೇಲ 2:11. And it is a rare thing that the king required thee, and there is none other that can show it before the king, except the gods, whose dwelling is not with flesh. ಮಾನವರ ಸಂಗಡ ವಾಸ ಮಾಡಿದ ದೇವರುಗಳೇ ಹೊರತು ಇನ್ಯಾರು ಅದನ್ನ ಅರಸನ ಮುಂದೆ ತಿಳಿಸಲಾರರು. Except the gods, whose dwelling is not with flesh, can reveal these things. ಆಮೆನ್. ನಮ್ಮ ದೇವರು ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? Where our Lord is been staying. ಆಮೆನ್. ದೇವರ ಸ್ತೋತ್ರ. ಆತನು ಮೊದಲು ಎಲ್ಲಿ ವಾಸ ಮಾಡ್ತಾ ಇದ್ದ? ಪರಲೋಕದಲ್ಲಿ. Where did he stay before? He stayed in heaven. ಆಮೆನ್. ದೇವರ ಸ್ತೋತ್ರ. ಆತನು ಪರಲೋಕದಲ್ಲಿ ವಾಸ ಮಾಡ್ತಾ ಇದ್ದ. Before he stayed in heaven. ಆದ್ರೆ ಈಗ ಆತನು ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? Now where he is staying? ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. He is staying within us. ಆಮೆನ್. ಈ ದೇವರು ಮಾತ್ರವೇ ಅದನ್ನ ಪ್ರಕಟಿಸಲು ಸಾಧ್ಯ. Only this God can reveal these things. ಆಮೆನ್. ದೇವರಿಗೆ ಸ್ತೋತ್ರ. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಅವರುಗಳೇ ಅದನ್ನ ಹೇಳ್ತಾ ಇದ್ದಾರೆ. Who has been told by this has been told by the people. ಆಮೆನ್. ದೇವರಿಗೆ ಸ್ತೋತ್ರ. ಅದು ನಾವು ಆರಾಧಿಸುವಂತ ದೇವರು ಅದೇ ದಾನಿಯೇಲನ ದೇವರಾಗಿದ್ದಾನೆ. So which we worship the Lord, the same God is with Daniel. ಆಮೆನ್. ಪೋಲಿಯಾದದ್ದು ನಿಜವನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. The false cannot win the truth. ಆಮೆನ್. ಕ್ರಿಸ್ತಿಯ ಮಾರ್ಗವು ನಿಜವಾದಂತ ಮಾರ್ಗವಾಗಿದೆ. The Christian's way, it is a right way, a truth way. ಆಮೆನ್. ಗಮನಿಸೋಣ. ನಂತರ ಆ ರಾಜನು ಎಲ್ಲಾ ಮಂತ್ರಗಾರರನ್ನ, ಶಕುನಿಗಳನ್ನ, ಕಣಿ ಹೇಳುವವರನ್ನ, ಜ್ಞಾನಿಗಳನ್ನ ಕೊಲ್ಲಬೇಕೆಂದು ನಿರ್ಣಯಿಸ್ತಾನೆ. So the king thinks that the magician, astrologers, sorcerers and Chaldeans to be killed. ಇದು ದಾನಿಯೇಲನಿಗೆ ಈ ವಿಷಯ ದಾನಿಯೇಲನಿಗೆ ಗೊತ್ತಾದಾಗ, so this has been heard by Daniel. ಅವನು ಒಬ್ಬನನ್ನ ಕಳುಹಿಸಿ ಏನ್ ಮಾಡ್ತಾನೆ, ನಮಗೆ ಸಮಯವನ್ನು ಕೊಡುವುದಕ್ಕೆ ಇಷ್ಟಪಟ್ಟರೆ ಅದರ ಅರ್ಥವನ್ನ ತಿಳಿಸುವೆನು ಎಂದು ಅವನು ಹೇಳಿ ಕಳಿಸ್ತಾನೆ. And he sends a person that if you give some time, we will explain you the dream. ನಂತರ
ದಾನಿಯೇಲನು ಅವನ ಸ್ನೇಹಿತರಿಬ್ರು ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾರೆ. So then what happens? The Daniel and his two friends go and three friends go and be in prayer. ಆಮೇಲೆ ಆ ಪ್ರಾರ್ಥನೆ ಮಾಡುವಾಗ ದೇವರು ಅವನಿಗೆ ದರ್ಶನವನ್ನ ಕೊಡ್ತಾರೆ. When they are praying, the Lord gives that dream. ಈ ದರ್ಶನವನ್ನ ತೆಗೆದುಕೊಂಡು ಇವನು ಏನ್ ಮಾಡ್ತಾನೆ, ರಾಜನ ಹತ್ರ ಹೋಗೋದನ್ನ ನಾವು ನೋಡ್ತೇವೆ. And he takes this vision and he goes meets the king. ರಾಜನು ಕಂಡ ಕನಸನ್ನು ದೇವರು ದರ್ಶನದ ಮೂಲಕವಾಗಿ ದಾನಿಯೇಲನು ನೋಡಿದನು ಎಂಬುದಾಗಿ ನಾವು ನೋಡ್ತೇವೆ. Here the dream which is being saw by the king, it is being given as a vision to the Daniel. ಅದರ ಅರ್ಥವೂ ಕೂಡ ದಾನಿಯೇಲನಿಗೆ ತಿಳಿಸಲ್ಪಟ್ಟಿತು. The revelation of that vision also was given to the Daniel. ದಾನಿಯೇಲನು ರಾಜನ ಹತ್ರ ಹೋಗಿ ದರ್ಶನವನ್ನು ಅದರ ಅರ್ಥವನ್ನು ತಿಳಿಸ್ತಾನೆ. The Daniel goes and reveals the dream and also tells about the vision. ಆಮೇಲೆ ನೆಬೂಕದ್ನೆಚ್ಚರನು ಅಡ್ಡ ಬಿದ್ದು ಏನ್ ಮಾಡ್ತಾನೆ, ದಾನಿಯೇಲನನ್ನ ನಮಸ್ಕರಿಸ್ತಾನೆ. The Nebuchadnezzar, what he does, he falls on the feet of Daniel. ಮತ್ತು ಅವನನ್ನ ಏನ್ ಮಾಡಿದ, ಒಬ್ಬ ಮಹಾ ವ್ಯಕ್ತಿಯನ್ನಾಗಿ ಅವನನ್ನು ಮಾಡಿದ ಎಂಬುದಾಗಿ ವಾಕ್ಯ ನೋಡ್ತದೆ. And the word says that he has made him a big person. ಆಮೇಲೆ ಈಗ ದಾನಿಯೇಲನ ದೇವರಾದ ಕರ್ತನೇ, ಭೂಮಿಯಲ್ಲಿ ನಿಜವಾದ ಕರ್ತನು, ಆತನೇ ರಾಜರಿಗೆಲ್ಲ ರಾಜನಾಗಿದ್ದಾನೆ. See, the Daniel's God is the real God. ಆತನು ರಾಜರಿಗೆಲ್ಲ ರಾಜನಾಗಿದ್ದಾನೆ. He is a king of kings. ಕರ್ತಾದಿ ಕರ್ತನಾಗಿದ್ದಾನೆ. He is Lord of lords. ಆಮೇಲೆ ಆತನ ರಾಜ್ಯವು ಸದಾ ಕಾಲವಿರುವ ರಾಜ್ಯವಾಗಿದೆ. His kingdom is always, it is eternal. ಆತನೇ ರಹಸ್ಯವನ್ನು ಪ್ರಕಟ ಮಾಡುವಾತನು. He reveals all the secrets. ಎಂದು ಈಗ ನೆಬೂಕದ್ನೆಚ್ಚರ ಏನ್ ಮಾಡ್ತಾ ಇದ್ದಾನೆ, ಅರಿಕೆ ಮಾಡ್ದ. He proposed that the Daniel's God is the real God. ಸರಿ, ಇಷ್ಟೆಲ್ಲ ಹೇಳುವುದಕ್ಕೆ ಹೇಗೆ ಸಾಧ್ಯವಾಯಿತು ಎಂಬುದಾಗಿ ನೋಡುವುದಾದ್ರೆ, so many things has been revealed how it was possible. ದಾನಿಯೇಲನು ಅವನ ದರ್ಶನವನ್ನು ನೋಡಿ, ಅವನು ಕಂಡಂತ ಕನಸನ್ನ ನೋಡಿ ಇವನು ಹೇಗೆ ಹೇಳ್ದ, How Daniel tells the dream which was being saw by the king. ಇವನು ಏನಾಗಿದ್ದಾನೆ, ಪ್ರವಾದಿ ಆಗಿದ್ದಾನೆ. Who is he? He is a prophet. ಪ್ರವಾದಿಗೆ ಏನಿದೆ, ಹದ್ದಿನ ಕಣ್ಣಿದೆ. The prophet has an eagle eye. ಆಮೇಲೆ ದೇವರಿಗೆ ಸ್ತೋತ್ರ. ದಾನಿಯೇಲನು ಸಾಧಾರಣವಾದ ಪ್ರವಾದಿ ಅಲ್ಲ, ಅವನು ದೇವರಿಂದ ಸಮರ್ಥಿಸಲ್ಪಟ್ಟಂತ ಒಬ್ಬ ಪ್ರವಾದಿಯಾಗಿದ್ದಾನೆ. Daniel is not a normal prophet. He is being the blessed prophet from the Lord. Vindicated prophet. ಅವನೊಬ್ಬ ಸಮರ್ಥಿಸಲ್ಪಟ್ಟಂತ ಪ್ರವಾದಿ. He is a vindicated prophet by the Lord. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಇಂದು ಅನೇಕರು ಪ್ರವಾದನೆಯನ್ನು ನುಡಿತಾರೆ. Many people give prophecy. ಪೆಂಟೆಕೋಸ್ಟ್ನವರು ಪ್ರವಾದನೆಯನ್ನು ನುಡಿತಾರೆ. The Pentecost people also give prophecy. ಆದರೆ ದೇವರಿಂದ ಸಮರ್ಥಿಸಲ್ಪಟ್ಟಂತ ಪ್ರವಾದಿಗಳಲ್ಲ. They are not being called by the Lord. ಆಮೇಲೆ ಅದ್ಭುತಗಳಿಂದ ಸೂಚಕ ಕಾರ್ಯಗಳಿಂದ ನಿರೂಪಿಸಲ್ಪಟ್ಟಂತ ಪ್ರವಾದಿಗಳಲ್ಲ. They are not being proved by the miracles, wonders and the wonders. ಆಮೇಲೆ ಆದರೆ ಈ ಅಂತ್ಯ ದಿನದಲ್ಲಿ ದೇವರಿಂದ ಸಮರ್ಥಿಸಲ್ಪಟ್ಟಂತ ಒಬ್ಬ ಪ್ರವಾದಿ ಇದ್ದಾರಂದ್ರೆ ಯಾರು, ನಮ್ಮ ವಿಲಿಯಂ ಮ್ಯಾರಿಯನ್ ಬ್ರನ್ಹಾಮ್. At the end time there is one prophet. The prophet name is William Marion Branham. ಆಮೇಲೆ ಲಕ್ಷಗಟ್ಟಲೆ ಪ್ರವಾದನೆಗಳಲ್ಲಿ ಒಂದು ಕೂಡ ಸುಳ್ಳಾಗಲಿಲ್ಲ. See, the many things he has been prophesied, nothing has been gone on false. ಲಕ್ಷಗಟ್ಟಲೆ ಅದ್ಭುತಗಳಲ್ಲಿ ಒಂದು ಕೂಡ ವಿಫಲವಾಗಲಿಲ್ಲ. See, the lakhs of miracles has been happened. Nothing was been failed. ಅಗ್ನಿ ಸ್ತಂಭದಲ್ಲಿ, ಮೇಘ ಸ್ತಂಭದಲ್ಲಿ ಸಮರ್ಥಿಸಲ್ಪಟ್ಟಂತ ದೊಡ್ಡ ಪ್ರವಾದಿ, a vindicated prophet which was built by the pillar of fire and cloud. ದೇವರಿಗೆ ಸ್ತೋತ್ರ. ಯಾರು, ವಿಲಿಯಂ ಮ್ಯಾರಿಯನ್ ಬ್ರನ್ಹಾಮ್ ಆಗಿದ್ದಾರೆ. That is William Marion Branham. ಆಮೇಲೆ ದೇವರಿಗೆ ಸ್ತೋತ್ರ. ಎಷ್ಟು ಜನ ಪ್ರವಾದಿಗಳು ಇದ್ದಾರೆ ಲೋಕದಲ್ಲಿ. See, in this world many prophets are there. ಅವರ ಪ್ರವಾದನೆಗಳಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಸ್ವಲ್ಪ ನಿಜ ಇರ್ತದೆ, ಸ್ವಲ್ಪ ಸುಳ್ಳಿರ್ತದೆ. See, their prophecies are how their prophecies are there. Their prophecies are a part of truth and part of false. ಆದರೆ ದಾನಿಯೇಲನು ದೇವರಿಂದ ಸಮರ್ಥಿಸಲ್ಪಟ್ಟಂತ ಪ್ರವಾದಿ. Daniel was a
a vindicated prophet. ರಾಜನು ಕಂಡ ಕನಸನ್ನು ದಾನಿಯೇಲನು ಕಂಡು ಏನ್ ಮಾಡಿದಾನೆ ಹೇಳಿದ ಎಂಬುದಾಗಿ ನೋಡ್ತೇವೆ. You can see Daniel reveals the dream and he explains the dream. ಈಗ ಆ ಪ್ರತಿಮೆಯಲ್ಲಿ 4 ಭಾಗಗಳಿರುವುದನ್ನು ಗಮನಿಸೋಣ. In that image there are 4 parts. 2ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ In chapter 2:31, ಓ ರಾಜನೇ, ನೀನು ನೋಡಲಾಗಿ ಇಗೋ ಒಂದು ದೊಡ್ಡ ಪ್ರತಿಮೆಯು ಕಾಣಿಸಿತು. ಮಹಾ ಪ್ರಕಾಶಮಾನವಾದ ಈ ದೊಡ್ಡ ಪ್ರತಿಮೆಯು ನಿನ್ನ ಮುಂದೆ ನಿಂತಿತ್ತು ಮತ್ತು ಅದರ ಆಕಾರವು ಭಯಂಕರವಾಗಿತ್ತು. O king, sawest, behold, a great image. This great image was brightest, was excellent, stood before thee, and the form therefore was terrible. ಅಂದರೆ ನೆಬೂಕದ್ನೆಚ್ಚರನು ಒಂದು ದೊಡ್ಡ ಪ್ರತಿಮೆಯನ್ನು ಕಂಡಿದ್ದಾನೆ. So the Nebuchadnezzar saw a big image. ಅದು ಹೇಗಿದೆ? ಪ್ರಕಾಶಮಾನವಾಗಿದೆ ಎಂಬುದಾಗಿ ನೋಡ್ತೇವೆ. The image is brightest. 32ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಈ ಪ್ರತಿಮೆಯು ತಲೆಯು ಉತ್ತಮ ಬಂಗಾರದಿಂದಲೂ ಅದರ ಎದೆಯ ಮತ್ತು ತೋಳುಗಳು ಬೆಳ್ಳಿಯಿಂದಲೂ ಅದರ ಹೊಟ್ಟೆಯು ಮತ್ತು ತೊಡೆಗಳು ಹಿತ್ತಾಳೆಯಿಂದಲೂ ಅದರ ಕಾಲುಗಳು ಕಬ್ಬಿಣದಿಂದಲೂ ಅದರ ಪಾದಗಳು ಅರ್ಧ ಕಬ್ಬಿಣವು ಮತ್ತು ಅರ್ಧ ಮಣ್ಣು ಆಗಿತ್ತು. This image head was a fine gold, his breast and his arms of the silver, and his belly and his thighs are of brass, and his legs of iron, his feet is part of iron and part of clay. ಈಗ ಈ ದಾನಿಯೇಲನು ಅದಕ್ಕೆ ಮುಖ್ಯ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾನೆ. See now Daniel reveals this word. ನಾವು ಅದರ ಕೆಳಗಡೆ ಆ ವಾಕ್ಯದಲ್ಲಿ ಓದುವಾಗ ನಮಗೆ ಅದು ಸಿಗ್ತದೆ. See after that if we read down we can understand about it. ದಾನಿಯೇಲನು ಎಲ್ಲದಕ್ಕೂ ಕೂಡ ಏನು ಮಾಡ್ತಾ ಇದ್ದಾನೆ? ಸರಿಯಾದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾನೆ. See Daniel interprets everything to him. ಅದು ಇವನು ವ್ಯಾಖ್ಯಾನವನ್ನು ಮಾಡಿದ್ರು ಕೂಡ ಆ ಒಂದು ಪ್ರವಾದನೆ ಅಲ್ಲಿ ಏನಾಗಲಿಲ್ಲ, ಅದು ಅವನ ಕಾಲದಲ್ಲಿ ಸಂಪೂರ್ಣವಾಗಿ ನೆರವೇರಲಿಲ್ಲ. See the interpretation was given by him and it is not been fulfilled at his time. ಆಮೇಲೆ ಎಲ್ಲಿ ಅದು ಸಂಪೂರ್ಣವಾಗಬೇಕು? ಅಂಚಿನ ದಿನದಲ್ಲಿ. Where it has to be fulfilled, it has to be fulfilled at the end. ಆಮೇಲೆ ನಂತರ ದಾನಿಯೇಲ 1-7 ವಾಕ್ಯ ತನಕ ನಾವು ಓದಿದ್ವಿ. We have seen that Daniel 7 chapter 7 1 to 7 we have read. ಅಲ್ಲಿ ಅವನು ಕನಸನ್ನು ದರ್ಶನವನ್ನು ನೋಡ್ತಾ ಇದ್ದಾನೆ. There we can see the vision and the dream. ಆಮೇಲೆ ಅಲ್ಲಿ ಅವನು 4 ಮೃಗಗಳನ್ನು ನೋಡ್ತಾ ಇದ್ದಾನೆ. There he saw 4 great beasts. ಮೊದಲನೇದು ಏನಾಗಿದೆ? ಸಿಂಹ. The first one is a lion. ಅದಕ್ಕೆ ಏನಿದೆ ಅಂದ್ರೆ ಹದ್ದಿನ ರೆಕ್ಕೆಗಳು ಕೊಡಲ್ಪಟ್ಟಿದೆ. So it has given the eagle wings. ಎರಡನೇ ಮೃಗ ಕರಡಿ. The second beast it's a bear. ಇದರ ಬಾಯಲ್ಲಿ ಏನಿದೆ? ಹಲ್ಲುಗಳ ಮಧ್ಯದಲ್ಲಿ 3 ಪಕ್ಕೆಲುಬುಗಳು ಇದೆ ಎಂಬುದಾಗಿ ನೋಡ್ತೇವೆ. If you see the second like a bear and it rised from one side and it had 3 ribs in the mouth of it between the teeth of it. ಅದರ ಬಾಯಲ್ಲಿಯ ಹಲ್ಲುಗಳ ಮಧ್ಯದಲ್ಲಿ ಏನಿದೆ? 3 ಪಕ್ಕೆಲುಬುಗಳು ಇದ್ದಾವೆ. Between the teeth there are 3 ribs. ಈಗ ಅದೇನಾಗಿದೆ? ಒಂದು ಪಕ್ಕದಲ್ಲಿ ಹೆಗಲನ್ನು ಎತ್ತುಕೊಂಡು ನಿಂತಿದೆ. It raised up itself on one side. ಆಮೇಲೆ ಮೂರನೇ ಮೃಗ ಏನಾಗಿದೆ? ಚಿರತೆ. The third beast is a leopard. ಆಮೇಲೆ ದೇವರಿಗೆ ಸ್ತೋತ್ರ, ಅದರ ಬೆನ್ನಿನ ಮೇಲೆ 4 ರೆಕ್ಕೆಗಳು ಇದೆ. Upon its back of its 4 wings of a fowl. ಅಷ್ಟೇ ಅದು 4 ತಲೆಗಳು ಕೂಡ ಅದಕ್ಕೆ ಇದೆ. And not only that, it has 4 heads. ಅದರ ನಂತರವಾಗಿ ಒಂದು ಭಯಂಕರವಾದ ಒಂದು ಮೃಗ, ಘೋರವಾದದ್ದು, ಬಹಳ ಬಲವುಳ್ಳದ್ದು ಮತ್ತು ಅದಕ್ಕೆ 10 ಕೊಂಬುಗಳು ಇದೆ ಎಂದು ಹೇಳಲ್ಪಟ್ಟಿದೆ. And the 4th beast, it was dreadful and terrible and strong exceedingly. ಈ 4 ಮೃಗಗಳು ಆ ಪ್ರತಿಮೆಗೆ ಸಂಬಂಧಪಟ್ಟಂತದ್ದಾಗಿದೆ. So the 4 beasts are, it has been compared, it has been unique to the image. ಇಲ್ಲಿ ದಾನಿಯೇಲನಿಗೆ ಎಲ್ಲವೂ ಕೂಡ ಪ್ರಕಟಿಸಲ್ಪಟ್ಟಿದೆ. So everything is been revealed to Daniel. 4ನೇ ಮೃಗದ ಕುರಿತು ಅವನಿಗೆ ಏನು ಕೂಡ ಅರ್ಥವಾಗಲಿಲ್ಲ. See about the 4th beast he could not understand. ಇದರ ಕುರಿತು ಅವನು ಕರ್ತನ ಬಳಿಯಲ್ಲಿ ಕೇಳುವಾಗ
when it was been asked by the Lord, ಕರ್ತನು ಏನ್ ಹೇಳ್ತಾನೆ, ನೀನು ಇದನ್ನ ಏನ್ ಮಾಡು, ಮುಚ್ಚಿಡು ಎಂಬುದಾಗಿ ಹೇಳ್ತಾನೆ. the Lord tells that he tells that seal these things. ಅದು ಅಂತ್ಯಕಾಲದಲ್ಲಿ ಏನಾಗ್ತದೆ, ಪ್ರಕಟಿಸಲ್ಪಡುತ್ತದೆ. So these things are being revealed at the end time. ಇದು ದಾನಿಯೇಲ 12ನೇ ಅಧ್ಯಾಯ 4ನೇ ವಾಕ್ಯಕ್ಕೆ ತಿರುಗಿಸೋಣ. So let us turn to Daniel chapter 12:4. ಆದರೆ ಓ ದಾನಿಯೇಲನೇ, ನೀನು ಅಂತ್ಯಕಾಲದವರೆಗೂ ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಆ ಗ್ರಂಥಕ್ಕೆ ಮುದ್ರೆ ಹಾಕು, ಅನೇಕರು ಅತ್ತಿತ್ತ ಓಡಾಡುವರು ಮತ್ತು ಜ್ಞಾನವು ಹೆಚ್ಚಾಗುವುದು ಎಂದು ಹೇಳಿದನು. But thou, O Daniel, shut up the words and seal the book, even to the time of the end. Many shall run and fro, and the knowledge shall be increased. ದಾನಿಯೇಲನೇ, ಈ ಗ್ರಂಥಕ್ಕೆ ಏನ್ ಮಾಡೋದು, ಮುದ್ರೆ ಹಾಕು. So here Daniel shut up and put a seal. ಏನಾಗಬೇಕಾಗಿದೆ, ಇದು ಅಂತ್ಯ ಕಾಲದವರೆಗೂ ಇದು ಮುಚ್ಚಿಡಲ್ಪಡಬೇಕಾಗಿದೆ. So it has to be sealed till the end time. ಇದು ಯಾವಾಗ ಪ್ರಕಟಿಸಲ್ಪಡಬೇಕು, ಅಂತ್ಯ ಕಾಲದಲ್ಲಿ ಪ್ರಕಟಿಸಲ್ಪಡಬೇಕು. When it has to be, till what time this has to be sealed. ಆ ಸಮಯದಲ್ಲಿ ಏನಾಗುತ್ತೆ, ಅನೇಕರು ಅತ್ತಿತ್ತ ಓಡಾಡ್ತಾರೆ. See, at that end time what happens, many people run here and there. ಗಮನಿಸ್ರಿ, ದೇವರಿಗೆ ಸ್ತೋತ್ರ. ಇಲ್ಲಿಂದ ಅಮೆರಿಕ ಹೋಗ್ತಾರೆ, ಇಲ್ಲಿಂದ ಜರ್ಮನ್ ಹೋಗ್ತಾರೆ, ಜರ್ಮನಿಂದ ಎಲ್ಲಿ ಬರ್ತಾರೆ, ಅಮೆರಿಕದಿಂದ ಎಲ್ಲಿ ಬರ್ತಾರೆ, ಇಲ್ಲಿಂದ ಶ್ರೀಲಂಕಾ ಹೋಗ್ತಾರೆ, ಇಲ್ಲಿಂದ ಪಾಕಿಸ್ತಾನ ಹೋಗ್ತಾರೆ. ಸೊ ಎಲ್ಲ ಕಡೆ ಏನ್ ಮಾಡ್ತಾರೆ, ಬೇಗ ಬೇಗ ಟ್ರಾವೆಲ್ ಮಾಡ್ತಾರೆ. See, you can see many people are go here and there. They go country by country, from India to Sri Lanka, India to America. Here and there they run. ಏನ್ ಮಾಡ್ತಾ ಇದ್ದಾರೆ, ಅತ್ತಿತ್ತ ಓಡಾಡ್ತಾ ಇದ್ದಾರೆ. They are going here and there. ಟ್ರಾವೆಲ್ಸ್ ಜಾಸ್ತಿ ಆಗಿದೆ. They are traveling more. ಆಮೇಲೆ ದೇವರಿಗೆ ಸ್ತೋತ್ರ. ವಾಕ್ಯ ಇನ್ನೊಂದು ಕಡೆ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಹೂಮ ಎಂಬುದಾಗಿ ಅಂದುಕೊಳ್ತೇನೆ. ನಹೂಮದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಂತ್ಯಕಾಲದ ವಿಷಯದ ಬಗ್ಗೆ. In the book called ನಹೂಮ, ಅಲ್ಲಿ ರಥಗಳು ಅತ್ತಿತ್ತ ಓಡಾಡ್ತವೆ ಎಂಬುದಾಗಿ ಹೇಳಿ ಬರೆಯಲ್ಪಟ್ಟಿದೆ. ನಹೂಮ 2ನೇ ಅಧ್ಯಾಯಕ್ಕೆ ತಿರುಗಿಸಿರಿ. Nahum chapter 2ನೇ ಅಧ್ಯಾಯ ಅದರಲ್ಲಿ 4ನೇ ವಾಕ್ಯ. The chariot shall rage in the streets, and they shall jostle one against another in the broad ways. They shall seem like torches, they shall run like the lightnings. ರಥಗಳು ಬೀದಿಗಳಲ್ಲಿ ರಭಸವಾಗಿ ಓಡಾಡುವವು, ಹೆದ್ದಾರಿಗಳಲ್ಲಿ ಒಂದಕ್ಕೊಂದು ತಗಲುವವು, ದೀವಿಟಿಗೆಗಳ ಹಾಗೆ ತೋರುವವು, ಮಿಂಚುಗಳ ಹಾಗೆ ಓಡುವವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸರಿ, ತಮಿಳಲ್ಲಿ ಒಂದ್ಸಲ ಓದಿದ್ರೆ 2:4. ரதங்கள் தெருக்களில் கடகடவென்றோடி வீதிகளில் இடசாரி வலசாரி வரும். அவைகள் தீவட்டிகளைப் போல விலக்கி மின்னல்களைப் போல வேகமாய் பறக்கும். ದೇವರಿಗೆ ಸ್ತೋತ್ರ. ಹಾಗಾದ್ರೆ ನೋಡಿ, ಈ ಒಂದು ಪ್ರವಾದನೆಯು ಅಂತ್ಯದ ದಿನದಲ್ಲಿ ಏನಾಗಿದೆ, ನೆರವೇರುವುದನ್ನು ನಾವು ನೋಡ್ತಾ ಇದ್ದೇವೆ. The prophecy here is being fulfilled at the end time now. ಈ ದಾನಿಯೇಲ ಪ್ರವಾದನೆ ಗ್ರಂಥದಲ್ಲಿ ಏನ್ ಹೇಳ್ತದೆ, ಜನರು ಏನ್ ಮಾಡ್ತಾರೆ, ಅತ್ತಿತ್ತ ಓಡಾಡ್ತಾರೆ. ದಾನಿಯೇಲ 12:4 ಅನೇಕರು ಅತ್ತಿತ್ತ ಓಡಾಡುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. See, in the Daniel chapter 4 it has been written as many shall run to and fro. ನಹೂಮ ಪುಸ್ತಕದಲ್ಲಿ ರಥಗಳು ಬೀದಿಗಳಲ್ಲಿ ರಭಸವಾಗಿ ಓಡಾಡ್ತದೆ. In Nahum it is in the book chapter 2:4 it has been written as the chariot shall rage in the streets. ಹೆದ್ದಾರಿಗಳಲ್ಲಿ ಒಂದಕ್ಕೊಂದು ಏನಾಗ್ತದೆ, ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ಹೆದ್ದಾರಿಗಳಲ್ಲಿ ಒಂದಕ್ಕೊಂದು ತಗಲುತ್ತದೆ. They shall jostle one against the another in the broad ways, and they shall seem like a torches. ದೀವಿಟಿಗೆಗಳ ಹಾಗೆ ತೋರುತ್ತದೆ. They shall see like a torches. ಮಿಂಚುಗಳ ಹಾಗೆ ಓಡುತ್ತದೆ. They shall run like a lightnings. ಆಮೇಲೆ ಆ ದಿನಗಳ ಹತ್ರ ಇತ್ತ. Is it was there at that time? ಆಮೇಲೆ ದೇವರಿಗೆ ಸ್ತೋತ್ರ. ಈಗ ಬೇಡ, ನಾವು ಇಲ್ಲಿಂದ ಒಂದು 100 ವರ್ಷದ ಹಿಂದಕ್ಕೆ ಹೋಗೋಣ. Let us go behind 100 years. 100 ವರ್ಷನೂ ಬೇಡ, ಇನ್ನೊಂದು 50 ವರ್ಷ ಹಿಂದಕ್ಕೆ ಹೋದ್ರೆ ಹೇಗಿದೆ, ಈ ಬೆಂಗಳೂರು ಪಟ್ಟಣವನ್ನು ನೋಡಿದ್ರೆ, ಬೆಂಗಳೂರು ಪಟ್ಟಣದಲ್ಲಿ ಜಾಸ್ತಿ ತುಂಬಾ ಹಿಂದೆ ಜೀವಿಸಿದವರು ನೀವು ನೋಡ್ಬೋದು. ಈ ತರ ಎಲ್ಲ ಗಾಡಿಗಳು ಓಡಾಡ್ತಾ ಇತ್ತ.
ಇಲ್ಲ. ಆಮೇಲೆ ಹಾಗಾದ್ರೆ ಒಂದು ಹಿಂದೆ 100 ವರ್ಷದ ಹಿಂದೆ ಹೋದ್ರೆ ಏನಿತ್ತು? ಏನೋ ಒಂದು ಎತ್ತಿನ ಗಾಡಿಯಲ್ಲಿ ಯಾರೋ ಬರ್ತಾ ಇರ್ತಾರೆ. See, if you see a 50 years back, you cannot see the Bangalore how now it is there. The same Bangalore it has not been seen at that time. Before 100 years, many people were been traveling with the bullock carts. ಆಮೇಲೆ ದೇವರಿಗೆ ಸ್ತೋತ್ರ. ಆ ದಿನಗಳಲ್ಲಿ ಇಷ್ಟೆಲ್ಲ ಈ ದಿನಗಳಲ್ಲಿ ರೋಡ್ಗಳು ಏನಾಗಿದೆ, ಏನು ವಾಕ್ಯ ಹೇಳ್ತದೆ, ಹೆದ್ದಾರಿಗಳು ಎಂಬುದಾಗಿರ್ತದೆ, ದೊಡ್ಡ ದೊಡ್ಡ ಮಾರ್ಗಗಳು, ದಾರಿಗಳಿದೆ. The word says that now it has become a broad way. ಒಂದು ಕಡೆ ಹೋಗೋದು, ಇನ್ನೊಂದು ಕಡೆ ಬರೋದು. One they are going up through, and one they are coming from. ಆಮೇಲೆ ದೇವರಿಗೆ ಸ್ತೋತ್ರ. ಇನ್ನು ಕೆಲವೊಂದು ಕಡೆ 6 ಲೈನ್ ಎಂಬುದಾಗಿ ಹೇಳ್ತಾರೆ, 6 ಲೈನ್ಗಳು. In some places we can see there are many lanes or 6 lanes. ಆಮೇಲೆ ದೇವರಿಗೆ ಸ್ತೋತ್ರ. ಏನಾಗ್ತದೆ, ಇವು ಫಾಸ್ಟ್ ಆಗಿ ಹೋಗೋದ್ರಿಂದ ಒಂದಕ್ಕೊಂದು ಏನಾಗ್ತದೆ, ಆಕ್ಸಿಡೆಂಟ್ ಆಗ್ತದೆ. See, when they are moving like in a fast, what happens? Many accidents are going on. ಹೆದ್ದಾರಿಗಳಲ್ಲಿ ಒಂದಕ್ಕೊಂದು ತಗಲುವವು. They shall jostle one against the another. ಆಮೇಲೆ ಇವತ್ತಿನ ದಿನದಲ್ಲಿ ಅನೇಕ ಮನೆಗಳಲ್ಲಿ ನೋಡುವಾಗ ಒಂದೊಂದು ಮನೆಗಳಲ್ಲಿ ಎಷ್ಟೆಷ್ಟು ಬೈಕ್ಗಳು ಇರ್ತದೆ. 5 ಜನ ಇದ್ರೆ 5 ಜನಕ್ಕೂ ಬೈಕ್ ಇರ್ತದೆ. In each of our house you can see if there are 5 people they have 5 bikes. ಆಮೇಲೆ 2 ಕಾರು ಇದ್ದೇ ಇರ್ತದೆ ಕೆಲವೊಂದು ಕಡೆಗಳಲ್ಲಿ. Minimum they have 2 cars. ಆಮೇಲೆ ದೇವರಿಗೆ ಸ್ತೋತ್ರ. ಇವೆಲ್ಲವೂ ರೋಡಿಗೆ ಬಂದ್ರೆ ಹೇಗಿರ್ತದೆ? So when everything come to the street, how it will be? ಆಮೇಲೆ ದೇವರಿಗೆ ಸ್ತೋತ್ರ. ರಥಗಳು ಬೀದಿಗಳಲ್ಲಿ ರಭಸವಾಗಿ ಓಡಾಡ್ತಾ ಇರ್ತದೆ. The chariots shall rage in the streets. ಆಮೇಲೆ ಹಾಗಾದ್ರೆ ಈ ದಿನ ರಥಗಳು ಯಾವುದು? ಕಾರು, ಬೈಕ್ಗಳೇ, ಬಸ್ಸುಗಳು ಎಲ್ಲವೂ ಕೂಡ ಏನಾಗಿದೆ? ರಥಗಳಾಗಿದೆ. The chariots are the cars, are the bus, the vehicles which we can see now. ಆಮೇಲೆ ದೇವರಿಗೆ ಸ್ತೋತ್ರ. ವಾಕ್ಯವು ಏನಾಗಬೇಕು? ನೆರವೇರಬೇಕು. ಅದು ಈ ಅಂತ್ಯದ ದಿನಗಳಲ್ಲಿ. See, the word has to fulfill at this end time. ನಮ್ಮ ಪ್ರವಾದಿಗಳು ಕೂಡ ಒಂದು ಕನಸನ್ನು ಹೇಳ್ತಾರೆ, ಒಂದು ದರ್ಶನವನ್ನು ಹೇಳ್ತಾರೆ. The prophet is also tells a vision. ಇನ್ನು ಕೆಲವೊಂದು ದಿನಗಳಲ್ಲಿ ಮೊಟ್ಟೆ ಆಕಾರದ ಕಾರುಗಳು ಬರ್ತದೆ ಅಂತ ದಿನದಲ್ಲಿ ಎಂಬುದಾಗಿ ಹೇಳ್ತಾರೆ. ಮೊಟ್ಟೆ ಆಕಾರದ ಕಾರುಗಳು ಬರ್ತದೆ ಎಂಬುದಾಗಿ ಹೇಳಿದ್ರು. ಅಲ್ಲ, ಅವಾಗ ಅವ್ರು ಹೇಳಿದ್ರು ಮೊಟ್ಟೆ ಆಕಾರದ ಕಾರುಗಳು ಬರುತ್ತೆ ಎಂಬುದಾಗಿ ಹೇಳಿದ್ರು. At that time a vision he told about the car will come in the shape of eggs. ಆಮೇಲೆ ನಮ್ಮ ಕಣ್ಣುಗಳನ್ನು ನೋಡ್ತಾ ಇದೆ. So now we are seeing that car. ಆಮೇಲೆ ಈ ದಿನ ಈ ಪ್ರವಾದನೆ ನೆರವೇರಿಬಿಟ್ಟಿದೆ. Today the prophecy is been fulfilled. ಆಮೇಲೆ ನಮ್ಮ ಕಣ್ಣುಗಳನ್ನು ಕಾಣ್ತಾ ಇದೆ. We are seeing in our eyes. ಆಮೇಲೆ ದೇವರಿಗೆ ಸ್ತೋತ್ರ. ದೇವರು ಪ್ರವಾದಿಯವರು ಏನೇನು ಹೇಳ್ತಾರೋ ಎಲ್ಲವೂ ಕೂಡ ಏನಾಗಲೇಬೇಕು? ನೆರವೇರಲೇಬೇಕಾಗಿದೆ. So whatever the prophet says, everything has to be fulfilled at this time. ದಾನಿಯೇಲನು ಹದ್ದಿನ ಕಣ್ಣುಳ್ಳವನಾಗಿದ್ದ. See, Daniel who had an eagle eye. ಆಮೇಲೆ ಯಾಕಂದ್ರೆ ಪ್ರವಾದಿಗಳೆಲ್ಲರೂ ಕೂಡ ಏನಾಗಿದ್ದಾರೆ? ಹದ್ದಿನ ಕಣ್ಣುಳ್ಳವರಾಗಿದ್ದಾರೆ. See, the prophets all have eagle eye. ಆಮೇಲೆ ದೇವರಿಗೆ ಸ್ತೋತ್ರ. ಪ್ರವಾದಿ ಇದ್ಯಾರು? ದಾನಿಯೇಲ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅವನು ಅಂತ್ಯಕಾಲವನ್ನು ನೋಡ್ತಾ ಇದ್ದಾನೆ. See, in the Daniel chapter 12 he sees about the end time. ನಹೂಮನ ನೋಡುವಾಗ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಅವನು ಅಂತ್ಯಕಾಲದಲ್ಲಿ ಓಡಾಡುವಂತಹ ಒಂದು ರಥಗಳನ್ನು ನೋಡ್ತಾ ಇದ್ದಾನೆ. See, Nahum sees the vision of the end time in the chapter 2:4. ಆಮೇಲೆ ದೇವರಿಗೆ ಸ್ತೋತ್ರವಾಗಿ. ಹಾಗಾದ್ರೆ ಎಲ್ಲವೂ ಕೂಡ ಪ್ರವಾದಿಯವರು ಮೊದಲೇ ಅದನ್ನ ನೋಡ್ತಾರೆ. See, everything it is being told by the prophets before it comes. ಸರಿ, ಈಗ ಇವರು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗೋದ್ರಿಂದ ಏನಾಗುತ್ತೆ? ಜ್ಞಾನವು ಹೆಚ್ಚಾಗುತ್ತೆ. See, when they go to and fro, what happens is knowledge will be increased within them. ಆಮೇಲೆ ದೇವರ ಸ್ತೋತ್ರ. ಇವರಿಗೆ ಜ್ಞಾನವು ಹೆಚ್ಚಾಗೋದ್ರಿಂದ ಈಗ ಏನ್ ಹೇಳ್ತಾರೆ? ಅಧಿಕ ಬುದ್ಧಿ ಎಂಬುದಾಗಿ ಹೇಳ್ತಾರಲ್ವಾ? ಜ್ಞಾನವು ಅವರಿಗೆ ಹೆಚ್ಚಾಗುತ್ತೆ. See, the knowledge is being increased. ಆಮೇಲೆ ದೇವರಿಗೆ ಸ್ತೋತ್ರ. ಇವತ್ತಿನ ದಿನ ಎಲ್ಲವೂ ಕೂಡ ಇಂಟರ್ನೆಟ್ ಅಲ್ಲಿ ಎಲ್ಲವೂ ಕೂಡ ಸಿಗ್ತಾ ಇದೆ. So everything we get in our internet. ಏನೇ ಹುಡುಕಿದ್ರೆ ತಕ್ಷಣ ಸಿಗುತ್ತೆ. So everything we get in internet. ಏನಾಗಿದೆ? ಜ್ಞಾನ ಹೆಚ್ಚಾಗಿದೆ. So knowledge being increased. ಆಮೇಲೆ ದೇವರಿಗೆ ಸ್ತೋತ್ರ. ಮಾಹಿತಿಗಳು ಸಿಗುವಂತ ಆ ಒಂದು ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. See, we are getting information in a short period. ಸುದ್ದಿಗಳು ಕ್ಷಣದಲ್ಲಿ ಸಿಗ್ತದೆ. The informations are getting in a fraction of second. ಭೂಮಿಯಲ್ಲಿ ಯಾವ ಮೂಲೆಯಲ್ಲಿ ನಡೆದರೂ ಕೂಡ ಏನಾಗ್ತದೆ?
in a fraction of second. ಆಮೇಲೆ ದೇವರ ಸ್ತೋತ್ರ ಈ ರೀತಿಯಾದ ಸಮಯಗಳನ್ನು ನಾವು ಜೀವಿಸ್ತಾ ಇದ್ದೇವೆ. We are living at this time of period. ಈಗ ಗಮನಿಸೋದ್ರೆ ವಿದ್ಯಾಭ್ಯಾಸವೂ ಕೂಡ ಅಧಿಕವಾಗಿದೆ. The education also is being increased now. ಜ್ಞಾನವು ವೃದ್ಧಿಯಾಗಿದೆ. So the knowledge is also being shined. ಈ ರೀತಿಯಾದ ಕಾಲವು ಬರುವಾಗ ಅದೇನಾಗಬೇಕು, ಪ್ರಕಟಿಸಲ್ಪಡಬೇಕು. See, these kind of things should happen. For this, everything should be fulfilled. ದಾನಿಯೇಲನಿಗೆ ದೇವರು ಹೇಳ್ತಾರೆ, ನಿನಗಾಗ ಅದರ ಕುರಿತು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. So the Lord tells the Daniel that you cannot understand this full thing. ಈಗ ಅದನ್ನು ಪ್ರಕಟಿಸುವಂತ ಕಾಲವಲ್ಲ. Now it is not the time to reveal that thing. ಈಗ ಅದನ್ನು ಪ್ರಕಟಿಸಿದ್ರೆ ಸೈತಾನ ಏನ್ ಮಾಡ್ತಾನೆ, ಅದನ್ನ ಹಾಳು ಮಾಡಿಬಿಡ್ತಾನೆ. Now if I reveal these things, what will happen? The Satan will ಅದನ್ನ ಹಾಳು ಮಾಡಿಬಿಡ್ತಾನೆ. he will destroy it. ಆಮೇಲೆ ದೇವರ ಸ್ತೋತ್ರ. ಅದಕ್ಕೆ ಅವನೇನ್ ಮಾಡ್ತಾನೆ, ಹಲವು ವ್ಯಾಖ್ಯಾನಗಳನ್ನು ಅವನು ಕೊಡ್ತಾನೆ. See what he will do, he will give a different interpretation. ಅದನ್ನ ಹಾಗೆ ಅವನು ವ್ಯಾಖ್ಯಾನಗಳನ್ನು ಕೊಟ್ಟು ಅದನ್ನ ಕೆಡಿಸಿ ಬಿಡ್ತಾನೆ. See, he will give a different interpretation, a false interpretation. ಅದಕ್ಕಾಗಿ ನೀನೇನ್ ಮಾಡ್ಬೇಕು, ಅದಕ್ಕೆ ಮುದ್ರೆ ಹಾಕು. So that's the reason what you must do, you should seal that book. ಅದನ್ನೆಲ್ಲ ಹೇಗೆ ಮುದ್ರೆ ಹಾಕಬೇಕು, ಗುರುತಾಗಿ ಮುದ್ರೆ ಹಾಕಬೇಕು. You should put a seal on that book. ಆಮೇಲೆ ಗುರುತನ್ನಿಟ್ಟು ಮುದ್ರೆ ಹಾಕಬೇಕು. Keep a symbol and put a seal. ಆಮೇಲೆ ಹೇಗೆ ಮುದ್ರೆ ಹಾಕೋದು, 4 ಮೃಗಗಳು. How you should put a seal that like 4 animals, 4 ಪ್ರತಿಮೆಯಲ್ಲಿರುವ ಲೋಹಗಳು, 4 types of minerals in the image. ಆಮೇಲೆ ಈ ರೀತಿಯಾಗಿ ಮುದ್ರೆ ಹಾಕು. Like this you should put a seal. ಅದು ಅಂತ್ಯಕಾಲದಲ್ಲಿ ಪ್ರಕಟಿಸಲ್ಪಡುತ್ತದೆ. So everything will be revealed at the end time. ಬ್ರದರ್ ಬ್ರನಾಮ್ ಅವರು 7ನೇ ಮುದ್ರೆಯನ್ನು ಮಾತನಾಡುವಾಗ, When Brother Branham speaks about the 7th seal, ಅವರು ಕೆಲವೊಂದು ವಿಷಯಗಳು ಹೇಳ್ತಾರೆ. ಈಗ ಅದನ್ನು ಪ್ರಕಟಿಸುವುದಕ್ಕೆ ಸಮಯದ ಮನಸ್ಸಿಲ್ಲ ಎಂಬುದಾಗಿ ಹೇಳ್ತಾರೆ. he tells that now it is not time to reveal these things. ನಾನು ಅದನ್ನ ಹೇಳಿದ್ರೆ ಸೈತಾನ ಅದನ್ನ ಹಾಳು ಮಾಡ್ತಾನೆ, ಡ್ಯಾಮೇಜ್ ಮಾಡ್ತಾನೆ. See, when I reveal these things, immediately what the Satan will do, Satan will damage these things. ಅದಕ್ಕೆ ಹಲವಾರು ವ್ಯಾಖ್ಯಾನಗಳನ್ನು ಕೊಟ್ಟು ಗಲಿಬಿಲಿ ಮಾಡ್ತಾನೆ. And he will give a different interpretation and he will make into the confusion. ಎಂದು ಹೇಳಲ್ಪಟ್ಟಿದೆ. And it is been told. ಅದಕ್ಕೆ ಇವರೆಲ್ಲ ಏನು ಮಾಡಿದ್ರು, 7ನೇ ಮುದ್ರೆ ತೆರೆಯಲು ಪಡಲಿಲ್ಲ ಎಂಬುದಾಗಿ ಹೇಳ್ತಾರೆ. So that's the reason what they people are thinking that still the seventh seal it is not been revealed and opened. ಆಮೇಲೆ ಆದರೆ ದೇವರು ತನ್ನ ಮೊದಲ ಗೀತೆಗೆ ಅದನ್ನು ಪ್ರಕಟಿಸಿದ್ದಾನೆ. Say the Lord has been revealed the seventh seal to the bride. 7ನೇ ಮುದ್ರೆ ಅಂದ್ರೆ ಏನು, ಅದು ಆತನ ಬರೋಣವಾಗಿದೆ. See what is the seventh seal? That is the coming of the Lord. ಅದು ತಕ್ಕ ಕಾಲದಲ್ಲಿ ಪ್ರಕಟಿಸಲ್ಪಡುತ್ತದೆ. See that will be revealed at a perfect time. ಆಮೇಲೆ ಈಗ ಅದು ಪ್ರಕಟಿಸಲ್ಪಡುವ ಸಮಯದಲ್ಲಿ ದೇವರ ಸ್ತೋತ್ರ, ಅದು ಪ್ರಕಟಿಸಿದರೆ ಏನಾಗುತ್ತೆ, ಸೈತಾನ ಏನ್ ಮಾಡ್ತಾನೆ, ಡ್ಯಾಮೇಜ್ ಮಾಡಿಬಿಡ್ತಾನೆ. If that is being revealed now, what happens? The Satan will damage that one. ರಹಸ್ಯಗಳನ್ನು ಹೇಳಿದರೆ ಅವನು ಏನ್ ಮಾಡ್ತಾನೆ, ಬೇರೆ ರೀತಿಯಾಗಿ ಅವನು ಹೇಳಿಬಿಡ್ತಾನೆ. See, if you tell the secrets, what happens? He will interpret it different manner. ಎಲ್ಲಾ ರಹಸ್ಯಗಳನ್ನ ಎಲ್ಲರ ಹತ್ರ ಹೇಳಿಕಾಗುತ್ತಾ? See, all the secrets cannot be told with all the people. ಪ್ರತಿಯೊಂದು ರಹಸ್ಯಗಳನ್ನು ಪ್ರತಿಯೊಬ್ಬರ ಹತ್ರ ಹೇಳಿಕಾಗೋದಿಲ್ಲ. See, the secrets cannot be told to all the people. ಆಮೇಲೆ ಇವಾಗ ನಿಮ್ಮ ಹತ್ರ ಇರುವಂತ ಕೆಲವೊಂದು ರಹಸ್ಯಗಳನ್ನ ಎಲ್ಲರ ಹತ್ರ ಹೇಳಿದ್ರೆ ಏನಾಗ್ತದೆ, ಸರ್ ಇವಾಗ ಬ್ರದರ್ ಹತ್ರ ಒಂದು ಕೋಟಿ ಇದೆ ಅನ್ನೋದು ತಿಳ್ಕೊಳ್ಳೋಣ. ಈಗ ಇವರು ಕೋಟಿನ ಇಟ್ಕೊಂಡ್ಬಿಟ್ಟು ಎಲ್ಲ ಹೋಗ್ಬೇಕಾದ್ರೆ ಸಿಕ್ತು. ಉದಾಹರಣೆ ಹೇಳ್ತಾ ಇದ್ದೀನಿ, 1 ಕೋಟಿ ಇವರಿಗೆ ಹೋಗ್ಬೇಕಾದ್ರೆ ಸಿಕ್ತು. ಇವ್ರೇನ್ ಮಾಡ್ತಾರೆ, ಮನೆಗೆ ತಗೊಂಡು ಹೋಗ್ಬಿಟ್ಟು ಹೇಳ್ತಾರೆ, ನನ್ನ ಹತ್ರ ಅವ್ರ ಪತ್ನಿ ಹತ್ರ ಮಾತ್ರ ಹೇಳ್ತಾರೆ 1 ಕೋಟಿ ಸಿಕ್ಕಿದೆ. So now I receive a fund of money, 1 crore, and I will get that money and take that money and keep in my house.
and I tell this secret to my wife, ಆಮೇಲೆ ಸರಿ, ಈಗ ಇವ್ರು ಬಂದು ಹೊರಗಡೆ ಹೋಗಿ ಹೇಳಿದ್ರೆ ಏನಾಗುತ್ತೆ? if I tell this secret outside, what will happen? ಈಗ ಅವ್ರ ಪತ್ನಿ ಹತ್ರ ಹೇಳಿದ್ರು ಓಕೆ, ಆದ್ರೆ ಇವ್ರು ಬಂದು ಅವ್ರ ಮನೆಯಿಂದ ಹೊರಗಡೆ ಬಂದು ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅದನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡ್ರಿ, ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ರಿ ಎಂಬುದಾಗಿ ಒಂದು ಸಜೆಷನ್ ಕೊಡ್ತಾರೆ. See, if I tell this secret outside, what they will tell? They tell you surrender this thing to the police station. ಒಂದು ವೇಳೆ ಇದನ್ನ ಅವ್ರು ಹೇಳಿದ್ರೆ ಹೊರಗಡೆ ಹೇಳಿದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ. If I tell the secret, what happens? Whatever things I receive, it can't be it won't be helpful to me. ಅವರೇ ಹೋಗಿ ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಕೂಡ ಎಲ್ಲ ಕಡೆ ಹಬ್ಬಿಸ್ಬಿಡ್ತಾರೆ. What the people will do? They will only circulate this message to the entire world. ಆಮೇಲೆ ದೇವರಿಗೆ ಸ್ತೋತ್ರ, ದೇವ್ರ ಚಿತ್ತವಾದವರಿಗೆ ಸಿಗ್ಲಿ. ಆಮೇಲೆ ದೇವರಿಗೆ ಸ್ತೋತ್ರ. ಸರಿ, ಈಗ ರಹಸ್ಯಗಳನ್ನ ಎಲ್ಲವನ್ನ ಎಲ್ಲರ ಹತ್ರ ಕೂಡ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. See, we cannot reveal these secrets to everyone. ಆಮೇಲೆ ಹಾಗಾದ್ರೆ ಯಾರ ಹತ್ರ ಹೇಳಬೇಕು ಅವ್ರ ಹತ್ರನೇ ಹೇಳಬೇಕಾಗುತ್ತೆ. The secrets to whom it has to be revealed, only the person can be told. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ಮೊದಲಗಿತ್ತಿಗೆ ಎಲ್ಲವೂ ಕೂಡ ಅಂತ್ಯಕಾಲದಲ್ಲಿ ಅದು ತಿಳಿಸಲ್ಪಡ್ತಾ ಇದೆ. Everything will be revealed to the bride at the end time. ನಾವು ಒಂದೊಂದು ಸಾರಿ ಅದನ್ನ ನಾವು ಹೆಜ್ಜೆ ಇಟ್ಟು ಹೋಗುವಾಗ ಪ್ರತಿ ಒಂದೊಂದರ ದೇವರಿಗೆ ತಿಳಿಯಪಡಿಸ್ತಾನೆ ಇದ್ದಾನೆ. When we go in our path, each step, everything will be revealed at the certain period. ಆಮೇಲೆ ಯಾಕೆ ನಾವು 7ನೇ ಮುದ್ರೆ ತೆರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಹೇಳ್ತೇವೆ. Why the seventh seal it is been opened? ನಾವೇ 7ನೇ ಮುದ್ರೆಯಾಗಿದ್ದೇವೆ. Because we are the seventh seal. ಆಮೇಲೆ ದೇವರು ಏನ್ ಮಾಡಿದ್ದಾರೆ, ಅದನ್ನು ಓಪನ್ ಮಾಡಿದ್ದಾರೆ. See, the Lord has opened the seventh seal. ಆಮೇಲೆ ದೇವರ ಸ್ತೋತ್ರ, ನಮ್ಮನ್ನ ಈಗ ಆತನು ತೋರಿಸ್ತಾ ಇದ್ದಾನೆ. He has been showing us as a showcase to everyone. ಆತನು ಬಂದು ನಮ್ಮೊಳಗೆ ವಾಸ ಮಾಡಿದ್ದಾನೆ. He has been living within us. ಆಮೇಲೆ ದೇವರ ಸ್ತೋತ್ರ, ಆತನು ನಮ್ಮೊಳಗಡೆ ಇದ್ದುಕೊಂಡು ಎಲ್ಲವನ್ನ ರಿವೀಲ್ ಮಾಡ್ತಾ ಇದ್ದಾನೆ. He is been within us and he is revealing to everyone. ಪ್ರವಾದಿಯವರು ಹೇಳಿದ್ರು, ಒಂದು ದಿನ ಬರ್ತದೆ ಆ ಅಂತ್ಯಕಾಲದಲ್ಲಿ ಒಂದು ದೊಡ್ಡ ಒಂದು ಘಟನೆಗಳು ನಡೀತದೆ ಎಂಬುದಾಗಿ ಹೇಳಿದ್ರು. The prophet said at this time that at the end time many big things will happen. ಅವರು ಹೇಳದೆ ಹೋದ್ರೆ ನಮಗೆ ಹೇಗೆ ಗೊತ್ತಾಗ್ತಾ ಇತ್ತು? See, if he did not tell these things, how we can understand these things? 7ನೇ ಮುದ್ರೆ ತೆರೆಯಲ್ಪಟ್ಟಿರುವುದರಿಂದ ಈ ವಿಷಯಗಳೆಲ್ಲವೂ ಕೂಡ ನಮಗೆ ಸಿಕ್ಕಿದೆ, ನಾವು ತಿಳಿತಾ ಇದ್ದೇವೆ. See, the seventh seal is been opened, then only we can understand these things. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಹಾಗಿರುವಾಗ 7ನೇ ಮುದ್ರೆ ತೆರೆಯಲ್ಪಟ್ಟು ಅದರ ಒಳಗಡೆ ನಾವು ಜೀವಿಸ್ತಾ ಇದ್ದೇವೆ. The seventh seal has been opened and we are living into the seventh seal. ಆಮೇಲೆ ದೇವರಿಗೆ ಸ್ತೋತ್ರ. ಸರಿ, ಈಗ ದಾನಿಯೇಲ ಹೇಳ್ತಾ ಇದ್ದಾನೆ, ಅದಕ್ಕೆ ಅರ್ಥ ಆಗಲಿಲ್ಲ ಎಂಬುದಾಗಿ ಹೇಳಿದ. Here Daniel tells that I could not understand. ಆಮೇಲೆ 12ನೇ ದಾನಿಯೇಲ 12ನೇ 8 ಮತ್ತು 9ನೇ ವಾಕ್ಯವನ್ನು ಓದುವುದಾದ್ರೆ, If you read Daniel chapter 12, 8 and 9. ಮತ್ತು ನಾನು ಕೇಳಿದೆನು ಆದರೆ ಗ್ರಹಿಸಲಿಲ್ಲ. ಆಗ ನಾನು, ಓ ನನ್ನ ಕರ್ತನೇ, ಈ ಸಂಗತಿಗಳ ಅಂತ್ಯವೇನು ಎಂದು ಕೇಳಿದೆನು. ಆಗ ಆತನು ಹೇಳಿದ್ದೇನೆಂದರೆ, ದಾನಿಯೇಲನೇ, ನಿನ್ನ ದಾರಿಯಲ್ಲಿ ಹೋಗು, ಯಾಕಂದ್ರೆ ಈ ಮಾತುಗಳು ಅಂತ್ಯಕಾಲದವರೆಗೂ ಮುಚ್ಚಲ್ಪಟ್ಟು ಮುದ್ರೆ ಹಾಕಲ್ಪಟ್ಟಿವೆ. And I heard, but I understood not. Then said, O Lord, what shall be the end and these things? And he said, Go thy way, Daniel, for the words are closed up and sealed till the time of end. ಹಾಗಾದ್ರೆ ನಾನು ಕಂಡಂತ ಈ ಕನಸುಗಳ ಇದರ ಅಂತ್ಯ ಏನು ಎಂಬುದಾಗಿ ಅವನು ಕೇಳುವಾಗ, he asked the Lord that whatever dream I dreamed, the vision which I saw, what is the revelation, what is the interpretation of these things? ದಾನಿಯೇಲನೇ, ನೀನೇನ್ ಮಾಡು, ನಿನ್ನ ದಾರಿಯಲ್ಲಿ ನೀನು ಹೋಗ್ತಾ ಇರು. He said, Go thy way, Daniel, for thy words are closed up. ಇದನ್ನು ಹುಡುಕುವಂತ ಅವಶ್ಯಕತೆ ನಿನಗಿಲ್ಲ. Don't search about this word. ಆಮೇಲೆ ನಿನಗೆ ಕನಸನ್ನು ಕೊಟ್ಟಿದ್ದೇನೆ, ದರ್ಶನವನ್ನು ಕೊಟ್ಟಿದ್ದೇನೆ. See, I have given you a dream, a vision. ಆದ್ರೆ ಅದನ್ನು ನೀನು ಅರ್ಥ ಮಾಡಿಕೊಳ್ಳಕ್ ಆಗೋದಿಲ್ಲ. You cannot understand. ಆಮೇಲೆ ಅಂತ್ಯಕಾಲ ಬರುತ್ತೆ, The end time will come. ಅಂದ್ರೆ ಪಾದದ ದಿನ ಬರುತ್ತೆ, The feet time will come. ಕಬ್ಬಿಣ ಮಣ್ಣು ಸೇರಿದಂತ ಕಾಲ ಬರುತ್ತೆ. See, the feet, the iron and clay
period will come. ಈಗ ಆ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We are living at this time. ಆಮೇಲೆ ಆ ಸಮಯದಲ್ಲಿ 7 ಮುದ್ರೆಗಳು ತೆರೆಯಲ್ಪಟ್ಟು ದೇವರ ರಹಸ್ಯವು ಪ್ರಕಟಿಸಲ್ಪಡುತ್ತದೆ. See, at that time, what happened? The seventh seal will be opened and revealed. The word will be revealed to us. ಆಮೇಲೆ ದೇವರಿಗೆ ಸ್ತೋತ್ರ. ದಾನಿಯೇಲನು ಕಂಡ ಅದೇ ಕನಸು ದರ್ಶನಗಳನ್ನ ಯೋಹಾನನು ಕೂಡ ಇಲ್ಲಿ ನೋಡ್ತಾನೆ. See, the same vision which Daniel has been seen, the same is being seen by the John. ಆಮೇಲೆ ಯೋಹಾನನು ಎಲ್ಲಿ ಅವನ ಕನಸುಗಳನ್ನು ನೋಡ್ತಾ ಇದ್ದಾನೆ? Where did he saw the vision? ಯಾವ ದ್ವೀಪದಲ್ಲಿ? ಎಲ್ಲಿ ಅವನು ನೋಡ್ತಾ ಇದ್ದಾನೆ? ಪತ್ಮೋಸ್ ದ್ವೀಪದಲ್ಲಿ. Where did he saw the visions? He saw the visions in Patmos. ಸರಿ, ಅವನು ಕೂಡ ಚಿಹ್ನೆಯ ರೂಪದಲ್ಲಿ ಅದನ್ನು ನೋಡ್ತಾ ಇದ್ದಾನೆ. He also saw this vision as a symbol. ಅದನ್ನ ಚಿಹ್ನೆಯ ರೂಪದಲ್ಲಿ ನೋಡಿ ಅದಕ್ಕೆ ಅವನು ಏನ್ ಮಾಡ್ದ? ಮುದ್ರೆ ಹಾಕಿದ. He also saw these visions and he also sealed these visions with symbols. ಏಳನೇ ದೂತನು ಶಬ್ದ ಮಾಡುವ ದಿನಗಳಲ್ಲಿ When the seventh messenger shouts, ಆಮೇಲೆ ಅವನು ತುತ್ತೂರಿಯನ್ನು ಊದುವಾಗ, when he blow the trumpet, ದೇವ ರಹಸ್ಯ ನೆರವೇರುತ್ತದೆ. so the mystery of God will be revealed. ಆಮೇಲೆ ಎಂದು ಅಲ್ಲಿ ನಾವು ಓದ್ತೇವೆ. That has been written or written. ಸರಿ, ನಾವು ಈಗ ಏಳನೇ ದೂತನ ಶಬ್ದದ ದಿನಗಳಲ್ಲಿ ಇದ್ದೇವೆ. We are at the time of the voice of the seventh angel. ಈಗ ರಹಸ್ಯವು ನಮಗೇನಾಗಿದೆ? ಪ್ರಕಟಿಸಲ್ಪಟ್ಟಿದೆ. What the secret has been revealed to us. ಆಮೇಲೆ ಪ್ರಕಟ ವಾಕ್ಚನ ಇದೆ. The secret has been revealing to us. ಇದರ ಕುರಿತು ಸಂಸ್ಥೆಯ ಜನರು ಇದರ ಬಗ್ಗೆ ಅನೇಕ ಮಾತನಾಡ್ತಾರೆ. ಈ ದಾನಿಯೇಲನ 4 ಮೃಗಗಳ ಕುರಿತಾಗಿ The many denomination people will tell ಮಾತನಾಡ್ತಾರೆ. about the visions of Daniel. ದಾನಿಯೇಲನ ಪುಸ್ತಕವನ್ನು ಮತ್ತು ಪ್ರಕಟಣೆಯ ಪುಸ್ತಕವನ್ನು ಕೂಡ ಮಾತನಾಡ್ತಾರೆ. They will again also tell about the revelation. ಅವ್ರು ಏನ್ ಮಾತಾಡ್ತಾರೆ? ಏನಾದ್ರು ಊಹಿಸಿಕೊಂಡು ಮಾತನಾಡ್ತಾ ಇರ್ತಾರೆ. They just ಗೆಸ್ವರ್ಕ್. they put their own knowledge and they speak about these things. ಆಮೇಲೆ ಎಲ್ಲ ಕೂಡ ಹೇಗಿರುತ್ತೆ? ಅರ್ಧಂಬರ್ಧ. How it will be? It will be half and half. ಆಮೇಲೆ ಆದ್ರೆ ದೇವರು ನಮಗೆ ಸಂಪೂರ್ಣವಾದ ಚಿತ್ರಣವನ್ನೇ ನಮ್ಮ ಮುಂದೆ ಇಟ್ಟಿದ್ದಾನೆ. So the Lord has been given a perfect thing before us. ಆಮೇಲೆ ಹೇಗೆ ನಾವು ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು? How this been revealed? How we understood these things? ವಾಕ್ಯದ ಪ್ರಕಟಣೆ ಯಾರ ಹತ್ರ ಬರಬೇಕು? The revelation of the word with whom it has to come. ಆಮೇಲೆ ಯಾರ ಹತ್ರ ಬರಬೇಕು ಆ ಪ್ರಕಟಣೆ? ಪ್ರವಾದಿಯ ಹತ್ರ ಬರಬೇಕಾಗಿದೆ. So the revelation has to come to the prophet. ಏಳನೇ ದೂತನಿಗೆ ಅದು ಬರಬೇಕು. It has to come to the seventh messenger. ಏಳನೇ ದೂತನಿಗೆ ಇದನ್ನು ಪ್ರಕಟಿಸಬೇಕು. The secret has to be revealed by the seventh messenger. ಅವನು ಅದನ್ನ ಹೇಳಬೇಕಾದ್ರೆ ಒಬ್ಬ ಪ್ರವಾದಿಯಾಗಿರಬೇಕು. When he has to tell, he has to be a prophet. ಆಮೇಲೆ ದೇವರ ಮಾತು ಅದು ಯಾವಾಗಲೂ ಕೂಡ ಪ್ರವಾದಿಯ ಹತ್ರನೇ ಬರ್ತದೆ. So the Lord speaks only with the prophet. ಆಮೇಲೆ ಅದು ದೈವಶಾಸ್ತ್ರಜ್ಞರಿಗೆ ಅದು ಬರೋದಿಲ್ಲ. It won't come to the theologians. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ಅವರು ಅದಕ್ಕೆ ಸರಿಯಾದದನ್ನು ಪ್ರಕಟಿಸೋದಕ್ಕೆ ಆಗೋದಿಲ್ಲ. They can't interpret these things with clearly. ಕರ್ತನು ಒಂದು ಪ್ರವಾದಿಯನ್ನು ಕಳಿಸ್ತಾನೆ. ಆ ಪ್ರವಾದಿಯ ಮೂಲಕವಾಗಿ ದೇವರು ಎಲ್ಲವನ್ನ ಪ್ರಕಟಿಸ್ತಾನೆ. The Lord will send a prophet and only that prophet can reveal these things. ಪ್ರವಾದಿಗೆ ಮಾತ್ರವೇ ಅದರ ಅರ್ಥ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ. Only the prophet can reveal things. ಆಮೇಲೆ ಅದನ್ನ ಇಂಟರ್ಪ್ರಿಟೇಟ್ ಮಾಡೋಕೆ ಪ್ರವಾದಿಯಿಂದ ಮಾತ್ರವೇ ಸಾಧ್ಯ. Only the prophet can interpret all the secrets. ಅವರು ಮಾತ್ರ ಅದನ್ನು ಗ್ರಹಿಸೋದಕ್ಕೆ ಶಕ್ತರಾಗಿದ್ದಾರೆ. Only they can understand these things. ಸರ್, ಈಗ 4 ರಾಜ್ಯಗಳ ರಹಸ್ಯ ಕೊನೆಯದಾಗಿ ಅದೇನಾಗುತ್ತದೆ ಅಂತ ನೋಡಿದ್ರೆ ಅದು ಒಂದು ಶಕ್ತಿಯಾಗಿದೆ. See, the 4 kingdoms. What are these 4 kingdoms? The 4 kingdoms are the strength. ಸರ್, ಈಗ ಒಟ್ಟು 3 ಶಕ್ತಿಗಳು ಇರೋದನ್ನ ನಾವು ನೋಡ್ತೇವೆ. See, we can see 3 strengths are 3 ಪವರ್. the 3 powers are being united. ಯಾವ ಶಕ್ತಿ? ಒಂದು ರಾಜಕೀಯ ಶಕ್ತಿ. One is political. ಎರಡನೇದು ಧಾರ್ಮಿಕ ಶಕ್ತಿ. Second one is religious. ಮೂರನೇದಾಗಿ ಸೈತಾನನ ಶಕ್ತಿ.
Third one is Satan, ಡಿಮಾನ್. ಓಕೆ, power of demon. ಆಮೇಲೆ ಸರ್ ಈ ಮೂರು ಶಕ್ತಿಗಳು ಲೋಕದಲ್ಲಿ ಇದೆ. See, the three powers are there in this world. ಇವೆಲ್ಲವೂ ಕೂಡ ಯಾವ ಶಕ್ತಿ? ದುಷ್ಟ ಶಕ್ತಿಗಳಾಗಿದೆ. See, all these three are being unclean spirits. ಆಮೇಲೆ ಆದ್ರೆ ಪವಿತ್ರಾತ್ಮ ಅದಕ್ಕೆ ವಿರೋಧವಾಗಿದೆ. See, the Holy Spirit is against them. ನಮಗೆ ಆತನು ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟಿದ್ದಾನೆ. So the Lord has given the Holy Spirit to us. ಲೋಕದಲ್ಲಿ ಈ ಮೂರು ಶಕ್ತಿಗಳು ಇದೆ. See, in this world, these three powers are there. ಆಮೇಲೆ ಆದ್ರೆ ನಮಗೆ ದೇವರು ತನ್ನ ಪವಿತ್ರಾತ್ಮವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಇದ್ದಾನೆ. See, but the Lord has given the Holy Spirit to us and He is leading us. ಲೋಕದಲ್ಲಿ ಸೈತಾನ ಮೂರು ವಿಧವಾದ ಶಕ್ತಿಗಳನ್ನು ಒಳಗೊಂಡಿದ್ದಾನೆ. Satan is utilizing the three powers in this world. ಸರಿ, ಈ ಮೂರು ಶಕ್ತಿಗಳು ಅಂತ್ಯಕಾಲದಲ್ಲಿ ಒಂದಾಗಿ ಸೇರಿ ಎಲ್ಲಿ ಹೋಗ್ತದೆ? ಕ್ರಿಸ್ತ ವಿರೋಧಿಯೊಂದಿಗೆ ಅದೇನಾಗ್ತದೆ? ಪೂರ್ಣವಾಗುತ್ತೆ. See, the three powers go into this world and those join into the Antichrist. ಮೂರು ಒಂದಾಗಿ ಸೇರಿದಾಗ ಏನಾಗುತ್ತೆ? ಉಪದ್ರವಗಳು ಆರಂಭವಾಗ್ತದೆ. When these three powers are united, then the tribulation will start. ಇವಾಗ ಏನಾಗ್ತಾ ಇದೆ? ಎಲ್ಲವೂ ಕೂಡ ಒಂದಾಗ್ತಾ ಇದೆ. ಒಂದಾಗ್ತಾ ನಾವು ಗಮನಿಸ್ತಾ ಇದ್ದೇವೆ. See, we can notice that all these three powers are being united now. ರಾಜಕೀಯ ಮತ್ತು ರಾಜಕೀಯ ಶಕ್ತಿ ಮತ್ತು ಧಾರ್ಮಿಕ ಶಕ್ತಿ ಏನಾಗ್ತಾ ಇದೆ? ಒಂದಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. We can see religious power and the political power are united now. ನಮ್ಮ ಭಾರತ ದೇಶದಲ್ಲಿ ನಾವು ಅದನ್ನ ನೋಡ್ತಾ ಇದ್ದೇವೆ. So in India also we can see that one. ಆಮೇಲೆ ಇವೆರಡೂ ಕೂಡ ಒಂದಾಗಿ ಸೇರಿದ್ರೆ ಏನಾಗುತ್ತೆ? ಆಪತ್ತು ಸಂಭವಿಸುತ್ತೆ. See, when these two things are united, what happens? The tribulation will start. ಹಾಗಾದ್ರೆ ಇವೆರಡೂ ಕೂಡ ಒಂದಾಗುವಾಗ ಒಂದು ಆಪತ್ತು ಅಲ್ಲಿ ಇದೆ ಅಂತ ಹೇಳಿದ್ರೆ, if these two things are united, there is a tribulation over there. ಅದು ಮೂರು ಶಕ್ತಿಗಳು ಒಂದಾದಾಗ ಹೇಗಿರುತ್ತೆ? So when the third power, when it is being united, how it will be? ಆಮೇಲೆ ಬರೀ ಉಪದ್ರವ ಕಾಲ ಅಲ್ಲ, ಮಹಾ ಉಪದ್ರವ ಕಾಲ ಆಗ್ಬಿಡ್ತದೆ. It is not only the tribulation, it will be a great tribulation. ಆಮೇಲೆ ಉಪದ್ರವ ಕಾಲ ನಾವು ಇರ್ತೇವೆ ಈ ಭೂಮಿ ಮೇಲೆ. Whether we will be there in this tribulation period, ಆಮೇಲೆ ಇರ್ತೇವಾ? whether we will be here, ಇರೋದಿಲ್ಲ. we won't be here. ಆಮೇಲೆ ನಾವೆಲ್ಲ ಹೋಗ್ತೇವೆ? ನಮ್ಮ ರಾಜ್ಯಕ್ಕೆ ನಾವು ಹೋಗ್ಬಿಡ್ತೇವೆ. Where we will be in our own kingdom. ಆಮೇಲೆ ದೇವರಿಗೆ ಸ್ತೋತ್ರ, ನಮ್ಮ ರಾಜ್ಯ ಇದಲ್ಲ. This is not our kingdom. ನಮ್ಮ ರಾಜ್ಯ ಮೇಲಿದೆ. Our kingdom is in heaven. ನಾವು ಮೇಲೆ ಹೋಗ್ತೇವೆ. Our kingdom is in heaven. ಆ ನಂಬಿಕೆ ನಮಗೆ ಬರಬೇಕು. That faith has to increase within us. ಆಮೇಲೆ ನಮ್ಮೊಳಗೆ ಆ ನಂಬಿಕೆ ಬಂದ್ರೆ ಮಾತ್ರವೇ, ಆ ನ್ಯಾಚರಿಂಗ್ ಫೇತ್ ನಮ್ಮೊಳಗೆ ಬಂದ್ರೆ ಮಾತ್ರವೇ ನಾವೇನಾಗ್ತೇವೆ? ಎತ್ತಲ್ಪಡ್ತೇವೆ. The translation faith has to be increased within us, then only we will be taken into the rapture. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಮೂರು ಶಕ್ತಿಗಳು ಒಂದಾಗುವಾಗ ಆ ಉಪದ್ರವ ಸಂಭವಿಸುತ್ತದೆ. See, when the three powers are united, the great tribulation will be started. ಆಗ ನಾವು ಇಲ್ಲಿ ಇರೋದಿಲ್ಲ. At that time we won't be here. ಪರಿಶುದ್ಧಾತ್ಮ ನಮ್ಮನ್ನ ಮೇಲೆ ಕರೆದುಕೊಂಡು ಹೋಗ್ತಾನೆ. See, the Holy Spirit will take us from here. ಅನೇಕ ವಿಷಯಗಳಿದೆ. So many things are there. ಸರಿ, ಇದು ಎಷ್ಟು ವಾರ ಹೋಗ್ತದೆ ಅಂತ ನನಗೆ ಗೊತ್ತಿಲ್ಲ. ನಾವು ಇದನ್ನು ಕಂಟಿನ್ಯೂ ಮಾಡ್ತೇವೆ. This will be continued again. ಆಮೇಲೆ ದೇವರಿಗೆ ಸ್ತೋತ್ರ. ಸರಿ, ನಾವು ನಿಂತ್ಕೊಳ್ಳೋಣ. Let us be. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. God bless us. ಬರ್ತಾ ಅನೇಕ ರಹಸ್ಯಗಳು ಕರ್ತನು ನಮಗೆ ತಿಳಿಯಪಡಿಸ್ತಾನೆ ಬರ್ತಾನೆ. So the Lord is helping us to reveal many things. ನಾವು ದಾನಿಯೇಲನ ಕುರಿತಾಗಿ ದಾನಿಯೇಲನ ಪ್ರವಾದನೆ ಕುರಿತಾಗಿ ತಿಳಿಯಲೇಬೇಕು. We have to understand about the revelation of the Daniel. ಯಾಕಂದ್ರೆ ಅದು ಅಂತ್ಯ ದಿನಕ್ಕೆ ಸಂಬಂಧಪಟ್ಟಂತದ್ದಾಗಿದೆ. So why? Because it is been for the end time. ಅದು ನಮ್ಮ ಕಾಲಕ್ಕೆ ಸಂಬಂಧಪಟ್ಟಂತದ್ದಾಗಿದೆ. That is being belong to us. ಆಮೇಲೆ ಮೂರು ಶಕ್ತಿಗಳು ಒಂದಾಗುವಾಗ ನಾವು ಈ ಭೂಮಿ ಮೇಲೆ ಇರೋದಿಲ್ಲ. See, when the three powers are there in this united in this world, we won't be here. ನಾವು ಎತ್ತಲ್ಪಡ್ತೇವೆ. We will not be here. ನಾವು ಎತ್ತಲ್ಪಡುವಂತ ನಂಬಿಕೆ ಒಳಗೆ ನಾವು ಬರಬೇಕಾಗಿದೆ. We should increase our faith in the translation. ಆಮೇಲೆ ದೇವರಿಗೆ ಸ್ತೋತ್ರ. ಆ ಒಂದು ನಂಬಿಕೆ ನಮಗೆ ಬರಲಿ. The faith has to be increased within us. ಆಮೇಲೆ ಕರ್ತನನ್ನು ಆಶೀರ್ವದಿಸಲಿ. God bless us. ಮುಂದಿನ ವಾರದಲ್ಲಿ ಅದನ್ನು ನೋಡಿಕೊಳ್ಳೋಣ. Let us see next week. Thank you, Lord. ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಿ
ವಿಷಯಗಳನ್ನು ನೆನೆಸ್ಕೊಂಡು ಈ ಸಹೋದರ ನೇಸ್ಕುಮಾರ್ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ದಾನಿಯೇಲನ ದೇವನೇ, ಸೃಷ್ಟಿಕರ್ತನೆ, ಈ ಒಳ್ಳೆ ಸಮಯದಲ್ಲಿ ಕರ್ತನೆ ಈ 4 ಮೃಗಗಳ ಕುರಿತು ದಿ ಮಿಸ್ಟ್ರಿ ಆಫ್ 4 ಕಿಂಗ್ಡಮ್ಸ್ ಕರ್ತನೆ, ಅದರ ಬಗ್ಗೆ ಕರ್ತನೆ ನೀವು ನಮಗೆ ಅದರ ರಹಸ್ಯಗಳನ್ನು ಧ್ಯಾನಿಸಲು ಕರ್ತನೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ ರಾಜ. ಹಲ್ಲೆಲೂಯಾ. ಸ್ತೋತ್ರ 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 ಕರ್ತನೆ. ಅಪ್ಪ, ದಾನಿಯೇಲನಿಗೆ ಅದನ್ನು ನೀವು ಒಂದು ಚಿಹ್ನೆಯಾಗಿ ಪ್ರಕಟಿಸಿದ ಹಾಗ ಅದನ್ನ ಈಗಿನ ಕಾಲಕ್ಕೆ ಅದರ ರಹಸ್ಯಗಳನ್ನು ನೀನು ಮುದ್ರೆ ಇಡು, ಇದು ಈ ಸಮಯವಲ್ಲ ಎಂದು ಆತನಿಗೆ ನೀನು ತಿಳಿಸಿದ್ದೆ. ಆ ಸಮಯದಲ್ಲಿ ಅದನ್ನು ಮುದ್ರಿಸಿದ್ದನು ಕರ್ತನೆ. ಯೋಹಾನನು ಕೂಡ ಕರ್ತನೆ ಅನೇಕ ಕಾರ್ಯಗಳನ್ನು ಪದ್ಮು ನಲ್ಲಿ ತೋರಿಸಿದೆ, ಆಗಲೂ ಅವನು ಮುದ್ರಿಸಿದನು ಕರ್ತನೆ. ಅದು ಸಮಯವಾಗಿ ಇರಲಿಲ್ಲ. ಈಗ ಮೊದಲಗಿತಿ ಕಾಣುವಂತ ಈ ಸಮಯ, 7ನೇ ಮುದ್ರೆಯ ಸಂತಾನಗಳು ಜೀವಿಸುವಂತ ಈ ಸಮಯ, 7 ಮುದ್ರೆಗಳ ರಹಸ್ಯಗಳು ಪ್ರಕಟಣೆಯಾಗುವಂತಹ ಸಮಯ, 7ನೇ ದೂತನ ಶಬ್ದದ ಸಮಯದಲ್ಲಿ ದೇವರ ರಹಸ್ಯಗಳು ನೆರವೇರುವುದು, ದೇವರ ರಹಸ್ಯವು ನೆರವೇರುವುದು ಎಂಬ ವಾಗ್ದಾನವು ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದಿಕಾಂಡದಿಂದ ಪ್ರಕಟಣೆ ತನಕ ಮುದ್ರಿಸಲ್ಪಟ್ಟ ಎಲ್ಲಾ ರಹಸ್ಯಗಳನ್ನ ಕರ್ತನೆ ನೀವು ನಮಗೆ ಪ್ರಕಟಿಸಿದ್ಯಾ. ಹಲ್ಲೆಲೂಯಾ. ಈ 4 ಮೃಗಗಳ ಕುರಿತು ಅದು ಯಾವ ಸಮಯದಲ್ಲಿ ಆ ಮೃಗಗಳ ರಾಜ್ಯವು ಪ್ರಾರಂಭವಾಯಿತು ಎಂಬುದು, ಅದು ನೇಬೂಕದ್ನೆಚ್ಚರ ಕಾಲದಲ್ಲಿ ನೇಬೂಕದ್ನೆಚ್ಚರ ರಾಜ್ಯದಿಂದ ಕರ್ತನೆ ಆ ಇಸ್ರಾಯೇಲ್ ರಾಜ್ಯವು ಅಂತ್ಯಕ್ಕೆ ಬಂದಿನ ಸಮಯದಲ್ಲಿ ಆ ರೋಮ ಸಾಮ್ರಾಜ್ಯದ ಮುಖಾಂತರ ಆ 4 ರಾಜ್ಯಗಳು ಪ್ರಾರಂಭಿಸಿ ಕರ್ತನೆ ಮೇದಿಯ, ಪೆರ್ಸಿಯಾ ಮತ್ತು ಗ್ರೀಕ್ ರಾಜ್ಯಗಳು ಕರ್ತನೆ ಈ ಭೂಮಿಯನ್ನು ಆಡಳಿತ ಮಾಡಿ ಈಗ ಆ ಜೇಡಿ ಮಣ್ಣು ಮತ್ತು ಕಬ್ಬಿಣ 2 ಕರ್ತನೆ ಒಂದು ಬೆಳಗಿನ ಉಳ್ಳದು, ಒಂದು ಬೆಲೆ ಉಳ್ಳದು, ಅಂಟಲಾರದು, ಅಂಟಿಕೊಂಡಿದೆ ಅಂತ ಒಂದು ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆ ಒಂದು ರಾಜ್ಯದ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಕರ್ತನೆ. ನಮ್ಮನ್ನು ಕರ್ತನೆ ಇದೆಲ್ಲ ನಮಗೆ ನೀವು ತಿಳಿಸಿದ್ಯಾ. ಯಾವ ರೀತಿಯಲ್ಲಿ ಕೊನೆ ಕಾಲದಲ್ಲಿ ಕರ್ತನೆ ಆ ಒಂದು ತಲೆಯಿಂದ ಪಾದದವರೆಗೂ ಸ್ಥಾಪಿಸಲ್ಪಟ್ಟ ರಾಜ್ಯವನ್ನು ಪ್ರಪಂಚದ ಮುಖಾಂತರ ಉಂಟಲಾರದ ಪರಲೋಕದಿಂದ ಒಂದು ಕಲ್ಲು ಬಂದು ಆ ರಾಜ್ಯವನ್ನ ಚುಕ್ಕುನೂರಾಗಿ ಹೊಡೆಯುವುದನ್ನ ಕರ್ತನೆ ನಾವು ನೋಡುತ್ತೇವೆ. ಅದುವೇ ಪ್ರಪಂಚಕ್ಕೆ ಅಂತಿಮ ದಿನವಾಗಿರುತ್ತದೆ. ಹಲ್ಲೆಲೂಯಾ. ಇದರ ಕುರಿತು ಎಲ್ಲಾ ರಹಸ್ಯಗಳನ್ನ ನಾವು ಭಾಗವಾಗಿ ಒಂದೊಂದು ಕಾರ್ಯವಾಗಿ ಕರ್ತನೆ ನಾವು ಧ್ಯಾನಿಸಲು ನೀವು ಸಹಾಯ ಮಾಡಬೇಕಾಗಿ ವಿಜ್ಞಾಪಿಸುತ್ತೇನೆ. ಹಲ್ಲೆಲೂಯಾ. ಸ್ತೋತ್ರ 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 ರಾಜ. ಒಂದು ಮಾತ್ರ ನಾವು ತಿಳಿದಿದ್ದೇವೆ, 7ನೇ ದೂತನ ಶಬ್ದದ ದಿನದಲ್ಲಿ ನೀವೆಲ್ಲವನ್ನು ನನಗೆ ಪ್ರಕಟಿಸಿಕೊಟ್ಟಿದ್ಯಾ ನಮಗೆ. ಅದನ್ನು ನಾವು ಈ ಸಮಯಕ್ಕೆ ಬೇಕಾದ ನಾವು ತಗೊಂಡಿದ್ದೇವೆ. ಇನ್ನ ಕರ್ತನೆ ಅದನ್ನು ಧ್ಯಾನಿಸಲು ಸಹಾಯ ಮಾಡಿ, ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ. ನಾವು ಧ್ಯಾನಿಸಿದ ಹಾಗೆ ಈ ಪ್ರಪಂಚದಲ್ಲಿ 3 ತರ ಒಂದು ದುರಾತ್ಮಗಳ ಶಕ್ತಿ ಕರ್ತನೆ ಹೊಂದಾಣಿಕೆ ಆಗುವಾಗ ಆಂಟಿ ಕ್ರೈಸ್ಟ್ ಆತನು ಪೂರ್ಣ ಬಲದಿಂದ ಹಿಡಿದು ಅವನು ಮಹಾಪುತ್ರವ ಕಾಲದಲ್ಲಿ ಈ ಭೂಮಿಯನ್ನ ಸಂಗ್ರಹಿಸುವುದನ್ನು ನಾವು ಪವಿತ್ರ ಗ್ರಂಥದಲ್ಲಿ ನೋಡಿದ್ದೇವೆ. ಆ ಒಂದು ಸಮಯ ಹತ್ತಿರದ ಸಮಯದಲ್ಲಿದೆ. ಅದರ ಕಾರ್ಯಗಳನ್ನು ಕುರಿತು ನಾವು ಧ್ಯಾನಿಸಿದ್ದೇವೆ. ಅದು ನೆರವೇರುವುದಕ್ಕೆ ಮುಂಚೆಯೇ ಕರ್ತನೆ ನಾವು ಒಯ್ಯಲ್ಪಡುವಿಕೆಯಲ್ಲಿ ಎತ್ತಲ್ಕೊಳ್ಳಲ್ಪಡುವವರಾಗಿದ್ದೇವೆ. ಅದಕ್ಕೆ ಉಂಟಾದ ನಂಬಿಕೆಯನ್ನು ನಮಗೆ ನೀವು ನಮ್ಮಲ್ಲಿ ಉತ್ಪತ್ತಿ ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನೀವು ಎಲ್ಲಾ ರಹಸ್ಯಗಳನ್ನು ನಮಗೆ ತಿಳಿಸಿದಕ್ಕಾಗಿ ಸ್ತೋತ್ರ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ.
ಕರ್ತನೆ ಈ ಸಂದೇಶವನ್ನು ಕೂಡ ಕರ್ತನೆ ಕೇಳುವುದಕ್ಕೆ ನೇಮಿಸಲ್ಪಟ್ಟ ಒಬ್ಬೊಬ್ಬರನ್ನು ಕೂಡ ಕರ್ತನೆ ಈ ಸಂದೇಶ ಅವರ ಕಿವಿಗೆ ಹೋಗಲಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಮುಂಬರುವ ದಿನಗಳಲ್ಲಿ ಕೂಡ ಕರ್ತನೆ ನಮ್ಮ ಚೆನ್ನೈಯಿಂದ ನಮ್ಮ ಸೇವಕರು ಬರುವುದಾಗಿದ್ದಾರೆ ಕರ್ತನೆ. ಅವರ ಬರೋಣವನ್ನು ಕರ್ತನೆ ನಿಮ್ಮ ಚಿತ್ರದಂತೆ ನಡೆಸಬೇಕಾಗಿ ವಿಜ್ಞಾಪಿಸುತ್ತೇನೆ ಅಪ್ಪ. ಅವರ ಮುಖಾಂತರ ಒಂದು ಮೆಸೇಜ್ ಅನ್ನು ಸಂದೇಶವನ್ನು ನಾವು ಬೆಂಗಳೂರಲ್ಲಿ ಕೇಳಕ್ಕೆ ಇಚ್ಛಿಸ್ತೇವೆ. ಕರ್ತನ ತಾನೇ ಅದನ್ನು ಸಂತೈಸಬೇಕಾಗಿ ವಿಜ್ಞಾಪಿಸುತ್ತೇನೆ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಅದಕ್ಕೂ ಕೂಡ ನೇಮಿಸಲ್ಪಟ್ಟವರನ್ನ ಎಲ್ಲರನ್ನು ಒಂದುಗೂಡಿಸಬೇಕಾಗಿ ವಿಜ್ಞಾಪಿಸುತ್ತೇನೆ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಒಬ್ಬೊಬ್ಬರನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮಗೆ ಉಂಟಾದ ಆಶೀರ್ವಾದ, ಆರೋಗ್ಯ, ಬೆಲ, ಎಲ್ಲ ಸತ್ವವನ್ನ ನೀವು ನಮಗೆ ದಯಪಾಲಿಸಬೇಕಾಗಿ ವಿಜ್ಞಾಪಿಸುತ್ತೇನೆ. ಘನ ಮಹಿಮೆ ಎಲ್ಲ ನಿಮಗೆ ಚೆಲ್ಲಿಸುತ್ತೇನೆ. ಕರ್ತನು, ರಕ್ಷಕನು, ಒಡೆಯನೂ ಆದ ಯೇಸು ಕ್ರಿಸ್ತುವಿನ ಹೆಸರಿನಲ್ಲಿ ಬೇಡುತ್ತೇನೆ. ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಶಾಂತಿಯು, ಸಮಾಧಾನವು, ಐಕ್ಯ, ಅನುಮತಿಯು ಇಂದು ಯಾವಾಗಲೂ ಎತ್ತಲ್ಪಡುವ ಕರ್ತನ ಕೃಪೆ, ಸಮಾಧಾನ, ಆಶೀರ್ವಾದ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು.